ನಮಸ್ಕಾರ ಸ್ನೇಹಿತರೆ, ಸಾಧನಾ ಅಕಾಡೆಮಿ ಶಿಕಾರಿಪುರ ವತಿಯಿಂದ ಆತ್ಮೀಯರೇ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಎನ್ ಕರಿಬಸಪ್ಪ. ಈಗಾಗಲೇ ನಮ್ಮ ಸಾಧನಾ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ ಮತ್ತು ಸಾಧನಾ ಅಕಾಡೆಮಿಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನೇತೃತ್ವ ವಹಿಸ್ಕೊಂಡು ನಡೆಸ್ತಾ ಇರುವಂಥ ಮಂಜುನಾಥ್ ಸರ್ ಅವರು ಇನ್ನು ಸಾಧನಾ ಅಕಾಡೆಮಿ ಶಿಕಾರಿಪುರ ವತಿಯಿಂದ KPSC ಗ್ರೂಪ್ ಸಿ ಪರೀಕ್ಷೆಗಳಿಗೆ ಏನು ನೇಮಕಾತಿ ನಡಿಬೋದು ಅನ್ನುವಂಥ ವಿಚಾರವಾಗಿ ಒಂದಿಷ್ಟು ಅದರ ಸಿಲೆಬಸ್ಸನ್ನು ಒಂದಿಷ್ಟು ಪರಿಚಯ ಮಾಡುವಂಥ ಒಂದು ವಿಡಿಯೋವನ್ನು ತಾವೆಲ್ಲ ಗಮನಿಸಿದಿರಿ, ಪಾಠವನ್ನು ಗಮನಿಸಿದಿರಿ. ಅದರ ಮೂಲಕ ನಾವು ಮುಂದುವರೆದ ವಿಷಯವಾಗಿ ಈಗ KPSC ಗ್ರೂಪ್ ಸಿನಲ್ಲಿ ತಾಂತ್ರಿಕ ಮತ್ತು ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿ ಪರೀಕ್ಷೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕಾಲ್ಫರ್ ಆಗಬಹುದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳನ್ನು ಒಂದಿಷ್ಟು ಆಧಾರವಾಗಿ ಇಟ್ಟುಕೊಂಡು ನಾನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಪತ್ರಿಕೆಯಲ್ಲಿ ಬರುವಂಥ ವಿಷಯಗಳು ಏನು, ಅದರ ಹೇಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಹಾಯವನ್ನು ಅಥವಾ ಅದಕ್ಕೆ ಒಂದಿಷ್ಟು ಮಾರ್ಗದರ್ಶನ ಆಗುವಂಥ ಒಂದಿಷ್ಟು ವಿಷಯಗಳನ್ನು ಈ ತರಗತಿಯಲ್ಲಿ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೇನೆ. ಈ KPSC ಗ್ರೂಪ್ ಸಿ ತಾಂತ್ರಿಕ ಮತ್ತು ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿ ಪರೀಕ್ಷೆಯ ಪರಿಚಯ ಈ ಒಂದು ತರಗತಿಗೆ ತಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸ್ಕೊತಾ ಇದ್ದೇನೆ. ಸ್ನೇಹಿತರೆ, ತಾವೆಲ್ಲ ಗೊತ್ತಿರ್ಬೋದು, KPSC ಒಂದು ಕರ್ನಾಟಕದ ಬಹಳ ಪ್ರಮುಖವಾಗಿರುವಂಥ ಒಂದು ಸಂಸ್ಥೆಯಾಗಿ ನೇಮಕಾತಿಯಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಪಾತ್ರವನ್ನು ವಹಿಸ್ತಾ ಇದೆ. ಇದರಲ್ಲಿ ಗ್ರೂಪ್ ಸಿ ಹುದ್ದೆಗಳಿಗೆ ತಾಂತ್ರಿಕ ಮತ್ತು ತಾಂತ್ರಿಕೇತರ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಈ ಪರೀಕ್ಷೆಯಲ್ಲಿ ಯಾವ ರೀತಿಯ ಪಠ್ಯಕ್ರಮ ಇದೆ, ಅದರ ಪರೀಕ್ಷೆಯ ವಿಧಾನಗಳೇನು ಅನ್ನೋದನ್ನು ನಾವು ಮನಗಂಡ್ರೆ ಬರುವಂಥ ಪರೀಕ್ಷೆಯನ್ನು ಭಾಳ ಯಶಸ್ವಿಯಾಗಿ ನಾವು ಎದುರಿಸಿ ಅದರಲ್ಲಿ ಉತ್ತಮವಾದಂಥ ಅಂಕಗಳನ್ನು ಮತ್ತು ಅದರಲ್ಲಿರುವಂಥ ಶ್ರೇಣಿಯನ್ನು ಪಡೆದುಬಿಟ್ಟು ನೇಮಕಾತಿ ಆಗೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಆ ಅವಕಾಶ ತಮಗೆಲ್ಲರಿಗೂ ಆಗಲಿ ಅನ್ನೋ ಆಶಯದೊಂದಿಗೆ ಈ ತರಗತಿ ತಮಗಾಗಿ. ನೋಡಿ, ಈ ಒಂದು KPSC ತಾಂತ್ರಿಕ ಮತ್ತು ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿ ಪರೀಕ್ಷೆಗಳಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ 2 ಪತ್ರಿಕೆಗಳನ್ನು ನಾವು ಎದುರಿಸಬೇಕಾಗುತ್ತೆ. ಪತ್ರಿಕೆ 1 ಜನರಲ್ ನಾಲೆಡ್ಜಿಗೆ ಸಂಬಂಧಪಟ್ಟಂತೆ ಇರುತ್ತೆ. ಸಾಮಾನ್ಯ ಜ್ಞಾನಕ್ಕೆ 100 ಅಂಕ, 1 ಗಂಟೆ 30 ನಿಮಿಷಗಳ ಸಮಯಾವಕಾಶ ಇರುತ್ತೆ. 100 ಅಂಕಗಳು ಇಲ್ಲಿ ಇರ್ತವೆ. ಈ ಬಗ್ಗೆ ನಮ್ಮ ಮಂಜುನಾಥ್ ಸರ್ ಅವರು, BM ಮಂಜುನಾಥ್ ಸರ್ ಅವರು ಬಹಳ ಚೆನ್ನಾಗಿ ಇದರ ಪರಿಚಯವನ್ನು ಒಂದು ವಿಡಿಯೋದಲ್ಲಿ ಅಥವಾ ಒಂದು ತರಗತಿಯಲ್ಲಿ ನಿಮಗೆ ಪರಿಚಯ ಮಾಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಪತ್ರಿಕೆ 2ನಲ್ಲಿ ಸಂವಹನಕ್ಕೆ ಸಂಬಂಧಪಟ್ಟಂಗೆ, ಸಂವಹನ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಿರುವಂತೆ ಒಂದು ಪತ್ರಿಕೆ ಇರುತ್ತೆ. ಇದರಲ್ಲಿಯೂ ಸಹಿತ 100 ಅಂಕಗಳಿರ್ತವೆ. 2 ಗಂಟೆಗಳ ಕಾಲ ಸಮಯಾವಕಾಶ ಇರುತ್ತೆ. ಒಂದು ವಿಶೇಷ ಏನು ಅಂತಂದರೆ, ಈ ಒಂದು 100 ಅಂಕಗಳಿಗೆ 100 ಪ್ರಶ್ನೆಗಳಿರ್ತವೆ. 100 ಪ್ರಶ್ನೆಗಳು ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ 35 ಪ್ರಶ್ನೆಗಳು, ಇಂಗ್ಲೀಷಿಗೆ ಸಂಬಂಧಪಟ್ಟಿರುವಂಥ 35 ಪ್ರಶ್ನೆಗಳು ಮತ್ತು ಇವತ್ತಿಗೆ ತುಂಬ ಅಗತ್ಯವಾಗಿರುವಂಥ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ 30 ಪ್ರಶ್ನೆಗಳಿರ್ತವೆ. ಹಾಗಿದ್ದರೆ ನಾವು ಪತ್ರಿಕೆ 2ಅನ್ನು, ಪತ್ರಿಕೆ 2ಅನ್ನು ಎದುರಿಸಬೇಕಾದ್ರೆ ಇದರಲ್ಲಿ 3 ವಿಷಯಗಳಲ್ಲಿ ನಾವು ಪರಿಣಿತರಾಗಿರಬೇಕಾಗತ್ತೆ. ಅಥವಾ ಕೊಟ್ಟಂಥ ಪಠ್ಯಕ್ರಮವನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಅದರಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಬರೆಯುವಂಥ ಸಾಮರ್ಥ್ಯವನ್ನು ಗಳಿಸಬೇಕಾಗತ್ತೆ. ಇದರಲ್ಲಿ ನಾವು ಗಮನಿಸ್ಬೋದು, ಪತ್ರಿಕೆ 1ರಲ್ಲಿ ಸಂವಹನ, ಪತ್ರಿಕೆ 2ರಲ್ಲಿ ಏನು ಸಂವಹನ ಪ್ರಶ್ನೆಗಳಿದ್ದಾವೆ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ 35 ಪ್ರಶ್ನೆಗಳಿರ್ತವೆ. ಹಾಗಾದ್ರೆ ಈ 35 ಪ್ರಶ್ನೆಗಳು ಯಾವ ರೀತಿಯಲ್ಲಿರ್ತವೆ ಅಂತಂದರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆ ಸಾಮಾನ್ಯವಾಗಿ ವಸ್ತುನಿಷ್ಠ ಬಹು ಆಯ್ಕೆಯ ಮಾದರಿಯಲ್ಲಿರ್ತವೆ. ಅಂದರೆ ಅವರೇ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಪ್ರಶ್ನೆ ಕೇಳಿ ಅದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು, ಅದರ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದರ ಸರಿಯಾದ ಉತ್ತರವನ್ನು ನಾವು ಗುರುತಿಸಿ ಅದನ್ನು ಅಲ್ಲಿ OMR ಸೀಟ್ನಲ್ಲಿ ನಾವು ಗುರುತಿಸಬೇಕಾಗುತ್ತೆ ಅಥವಾ ಅಲ್ಲಿ ನಾವು ರಬ್ ಮಾಡಬೇಕಾಗುತ್ತೆ. ಹಾಗಿದ್ದರೆ ಇದರಲ್ಲಿ ಬರುವಂಥ ಇನ್ನೊಂದು ವಿಧಾನ ಅಥವಾ ಇನ್ನೊಂದು ನಿಯಮ ಏನಿದೆ ಅಂತಂದರೆ, ಋಣಾತ್ಮಕ ಅಂಕ ಮೌಲ್ಯಮಾಪನ ಇರುತ್ತದೆ. ಇದೊಂದು ಬಹಳ ಮುಖ್ಯ. ಏನು ಮಾಡ್ತೀವಿ ಸಾಮಾನ್ಯವಾಗಿ SDA FDA ಇದರಲ್ಲೆಲ್ಲ ಹೇಗಿರುತ್ತೆ ಅಂತಂದರೆ, ನಮಗೆ ಗೊತ್ತಿರೋವನ್ನು ಬರಿತಾ ಹೋಗ್ತೀವಿ, ಗೊತ್ತಿಲ್ಲದನ್ನು ಸಹಿತ ಸ್ವಲ್ಪ ಅಂದಾಜು ಮಾಡಿ ಬರೆಯೋದಕ್ಕೆ ಸಾಧ್ಯತೆ ಇದೆ. ಆದರೆ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಏನು ಹುದ್ದೆಗಳಿಗಿದೆ ಅದಕ್ಕೆ ನಡೆಸುವಂಥ ಪರೀಕ್ಷೆಯಲ್ಲಿ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಏನಾದರೂ ನೀವು ತಪ್ಪು ಅಂದಾಜು ಮೇಲೆ ತಪ್ಪು ಆಗಿಬಿಟ್ರೆ, ಅಂದಾಜು ಮೇಲೆ ನಾವು ಉತ್ತರ ಬರೆದು ಅದು ತಪ್ಪು ಆಗಿಬಿಟ್ರೆ ಪ್ರತಿ ತಪ್ಪು ಉತ್ತರಕ್ಕೆ 0.25 ಕಳೀತಾರೆ. ಅಂದರೆ ನಾವೀಗಾಗಲೇ 4 ಪ್ರಶ್ನೆಗಳಿಗೆ 1 ಪ್ರಶ್ನೆಗೆ ಉತ್ತರ ಬರೆದುಬಿಟ್ಟಿವಿ, 1 ಅಂಕ ಸಿಕ್ಕಿದೆ.
ಈ ಅಂದಾಜು ಮೇಲೆ 4 ಪ್ರಶ್ನೆಗಳನ್ನು ಅಟೆಂಡ್ ಮಾಡಿಬಿಟ್ವಿ. 0.25 ನನಗೆ 4 ಅಂದಾಜು ಉತ್ತರಗಳಿಗೆ ಆ ಪಡೆದಿದ್ದ ಅಂಕನೂ ಹೊರಟು ಹೋಗ್ಬಿಡುತ್ತೆ, 0 ಆಗಿಬಿಡುತ್ತೆ. ಹಾಗಾಗಿ ಇದಕ್ಕೆ ಭಾಳ ಎಚ್ಚರಿಕೆಯಿಂದ ನಾವಿಲ್ಲಿ ಅಂಕವನ್ನು ಪಡಿಬೇಕು ಅನ್ನೋದಾದರೆ ಪ್ರಶ್ನೆ ಉತ್ತರಗಳನ್ನು ಸರಿಯಾಗಿ ಗೊತ್ತಿದ್ದನ್ನು ಮಾತ್ರ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಋಣಾತ್ಮಕವಾಗಿರುವಂಥ ಅಂಕ ಮೌಲ್ಯಮಾಪನ ಇರುತ್ತೆ, ಅಂಕಗಳ ಕಡಿತ ಇರುತ್ತೆ ಅನ್ನೋದು ಗೊತ್ತಿರಬೇಕು. ಇಷ್ಟು ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಮತ್ತು ಪರೀಕ್ಷೆಯ ವಿಧಾನದಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ಮುಖ್ಯವಾಗಿರುವಂಥ ಅಂಶಗಳು. ಹಾಗಿದ್ರೆ ನಾನು ನೇರವಾಗಿ ಪತ್ರಿಕೆ 2ನಲ್ಲಿ ಬರುವಂತಹ ಸಂಮೋಹನ ಪತ್ರಿಕೆಯಲ್ಲಿನ ಸಾಮಾನ್ಯ ಕನ್ನಡದ ವಿಷಯಗಳಿಗೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು ನೋಡೋದಾದರೆ ಪರೀಕ್ಷೆಯಲ್ಲಿ ಬರುವ ಮುಖ್ಯ ಅಂಶಗಳು ಏನೇನು ಅಂತಂದರೆ ಸಾಮಾನ್ಯವಾಗಿ ಗಮನಿಸೋಣ. 6ನೇ ತರಗತಿಯಿಂದ SSLC ಅಥವಾ PUC ವರ್ಗೂ ಇರುವಂತಹ ಏನು ರಾಜ್ಯ ಪಠ್ಯಕ್ರಮ ಏನಿದೆ ಆ ಪಠ್ಯಕ್ರಮದ ಕನ್ನಡ ವಿಷಯವನ್ನೇ ಗ್ರಾಮರ್ ಆಗಿ ಕೇಳ್ತಾರೆ. ಇಲ್ಲಿ ಅದೇ ವಿಷಯಗಳು ಸಾಮಾನ್ಯವಾಗಿ ಅದರಾಗಿರುವಂಥ ಪದಗಳು, ಅದರಾಗಿರುವಂಥ ವ್ಯಾಕರಣಾಂಶಗಳು ಇದನ್ನೇ ಆಧರಿಸಿ ಕೇಳೋದ್ರಿಂದ ಈ ಎಲ್ಲ ಪಠ್ಯದ ವ್ಯಾಕರಣಾಂಶವನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದಿಷ್ಟು ಪಟ್ಟಿ ಮಾಡೋದಾದರೆ ಕನ್ನಡ ವರ್ಣಮಾಲೆ ಮೇಲೆ ಪ್ರಶ್ನೆ ಇರುತ್ತೆ, ಸಾಮಾನ್ಯವಾಗಿರುತ್ತೆ. ಕನ್ನಡ ವರ್ಣಮಾಲೆ ಮೇಲೆ ಬಹಳ ವಿಶೇಷವಾದಂಥ ಪ್ರಶ್ನೆಗಳನ್ನು ತೆಗಿತಾರೆ. ಹಾಗೆ ಪದ ಮತ್ತು ಪದಗಳ ಅರ್ಥ ಬಹಳ ಮುಖ್ಯವಾಗಿ ಪದಗಳ ಅರ್ಥ ಕೇಳ್ತಾರೆ. ಇದು 8, 9, 10ನೇ ತರಗತಿಯ ಪಠ್ಯದ ಆಧಾರಿತವಾಗಿರುವಂಥ ಪದಗಳನ್ನು ಆಧರಿಸಿ ಕೇಳ್ತಾರೆ. ಹಾಗೆ ಇನ್ನೊಂದು ಸಮನಾರ್ಥಕ ಪದಗಳನ್ನು ಕೇಳ್ತಾರೆ. ಪದ ಒಂದು ಕೊಟ್ಬಿಟ್ಟು ಅದಕ್ಕೆ ಸಮನಾರ್ಥಕ ಪದಗಳು 2 ಬರೀರಿ, 3 ಬರೀರಿ, ಈ ಥರದ ಆಯ್ಕೆ ಕೇಳ್ತಾರೆ. ಹಾಗೆ ಇನ್ನೊಂದು ಪದ ಕೊಡ್ತಾರೆ, ಆ ಪದದ ಶುದ್ಧ ರೂಪ, ಪದಗಳಲ್ಲಿರುವಂಥ ಒತ್ತಕ್ಷರಗಳಿರ್ಬೋದು, ಅಲ್ಪಪ್ರಾಣ ಮಹಾಪ್ರಾಣ ಅಕ್ಷರಗಳಿರ್ಬೋದು, ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರ ಶುದ್ಧ ರೂಪವನ್ನು ಬರಿಬೇಕಾಗುತ್ತೆ. ಹಾಗೆ ಇನ್ನೊಂದು ನಾಮಪದಗಳು ಮತ್ತು ಸರ್ವನಾಮಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ನಾಮಪದಗಳ ಮೇಲೆ ಅಂಕಿತನಾಮನ, ಅನ್ವರ್ತನಾಮನ ಅಥವಾ ರೂಢನಾಮನ, ಸಂಖ್ಯಾವಾಚಕನೋ ದಿಗ್ವಾಚಕನೋ ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ಇನ್ನೊಂದು ಸರ್ವನಾಮಗಳ ಮೇಲೆ ಪ್ರಶ್ನೆ ಇರುತ್ತೆ. ಸರ್ವನಾಮಗಳು ಇದರ ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಪುರುಷವಾಚಕ ಸರ್ವನಾಮ. ಈ ಪುರುಷವಾಚಕ ಸರ್ವನಾಮ ಮತ್ತೆ 3 ವಿಧ ಇರುತ್ತೆ. ಇದರಲ್ಲಿ ನಾನು ಮಾತಾಡ್ತಾ ಇದ್ದೇನೆ, ಯಾರು ಮಾತಾಡ್ತಿದ್ದಾರೆ ಅದು ಉತ್ತಮ ಪುರುಷ, ಯಾರು ಎದುರಿಗೆ ಕೇಳ್ತಾ ಇದ್ದಾರೆ ಅವರೆಲ್ಲ ಮಧ್ಯಮ ಪುರುಷ, ಯಾರು ಇಲ್ಲಿ ನಮ್ಮ ಎದುರ ಮಧ್ಯೆ ಇಲ್ಲ ಬೇರೆ ಆಗಿರ್ತಾರೆ ಇಲ್ಲಿರೋದಿಲ್ಲ ಅವರು ಅದು ಅನ್ಯ ಪುರುಷ ಅಂತ ಈ ಥರದಲ್ಲಿ ಇಲ್ಲಿ ಪುರುಷವಾಚಕ ಸರ್ವನಾಮಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಇದು ಬಿಟ್ಟರೆ ಬಹಳ ಮುಖ್ಯವಾಗಿ ಕೇಳುವಂಥ ಮತ್ತೊಂದು ವ್ಯಾಕರಣಾಂಶ ಅಥವಾ ಕನ್ನಡ ಸಾಮಾನ್ಯ ಕನ್ನಡದ ವಿಷಯಾಂಶಗಳು ಅಂತಂದರೆ ವಿಭಕ್ತಿಗಳು ಮತ್ತು ಕಾರಕಗಳ ಮೇಲೆ ಪ್ರಶ್ನೆ ಇರುತ್ತೆ. ಮತ್ತು ದ್ವಿರುಕ್ತಿ, ಜೋಡು ನುಡಿ, ತತ್ಸಮ ತದ್ಭವ ಇದ್ರ ಮೇಲೆ ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ. ಮತ್ತು ಅನ್ಯದೇಶೀಯ ಪದಗಳ ಮೇಲೆ ಪ್ರಶ್ನೆ ಇರುತ್ತೆ. ಮತ್ತು ವಾಕ್ಯದ ವಿಧಗಳು, ಲೇಖನ ಚಿಹ್ನೆಗಳು ಇದ್ರ ಮೇಲೆ ಪ್ರಶ್ನೆ ಇರುತ್ತೆ. ಮತ್ತು ಸಂಧಿ, ಸಮಾಸ, ತದ್ದಿತಾಂತ, ಕೃದಂತ ಈ ವಿಷಯಗಳ ಮೇಲೆ ಪ್ರಶ್ನೆ ಇರುತ್ತೆ. ಹಾಗಾಗಿ ಇದು ಇಷ್ಟೇ ಅಲ್ಲ, ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ರೆ ಇನ್ನೊಂದಿಷ್ಟು ಪ್ರಶ್ನೆಗಳಿದ್ದಾವೆ. ಛಂದಸ್ಸಿನ ಮೇಲೆ ಪ್ರಶ್ನೆ ಇರುತ್ತೆ. ಅಲ್ಲಿ ಒಂದು ಉದಾಹರಣೆಗೆ ನಜಬಜ ಜಂಜರ ಡ್ಯಾಶ್ ವೃತ್ತ ಅಥವಾ ಡ್ಯಾಶ್ ಛಂದಸ್ಸು ಈ ಥರ ಪ್ರಶ್ನೆ ಇರುತ್ತೆ. ಹಾಗಾಗಿ ಅದರ ಜೊತೆಯಲ್ಲಿ ಅಲಂಕಾರಗಳ ಮೇಲೆ ಪ್ರಶ್ನೆ ಇರುತ್ತೆ. ಅಲಂಕಾರಗಳಲ್ಲಿ ನಮಗೆಲ್ಲ ಈಗಾಗಲೇ ಗೊತ್ತಿದೆ. ರೂಪಕಾಲಂಕಾರ, ಉಪಮಾಲಂಕಾರ, ಉತ್ಪ್ರೇಕ್ಷ ಅಲಂಕಾರ, ದೃಷ್ಟಾಂತ ಅಲಂಕಾರ ಈ ಥರದ ಅಲಂಕಾರದ ಮೇಲೆ ಪ್ರಶ್ನೆ ಇರುತ್ತೆ. ಬಹಳ ಮುಖ್ಯವಾಗಿ ಇನ್ನೂ ಒಂದಿಷ್ಟು ಸಾಹಿತ್ಯದ ಹಿನ್ನೆಲೆ ಮೇಲೆ ನೋಡೋದಾದರೆ ಕನ್ನಡ ಸಾಹಿತ್ಯದ ಹಿರಿಮೆ ಅಥವಾ ಅದರ ಹಿನ್ನೆಲೆ ಎಷ್ಟು ಗೊತ್ತು ಅಂತ ಪರೀಕ್ಷಿಸಬೇಕಾದ್ರೆ ಇದರಲ್ಲಿ ಕವಿಗಳು ಮತ್ತು ಅವರ ಕೃತಿಗಳ ಪರಿಚಯವನ್ನು ಕೇಳ್ತಾರೆ ಸಾಮಾನ್ಯವಾಗಿ. ಮತ್ತು ಇದರಲ್ಲಿ ಹಳೆಗನ್ನಡ ಕವಿಗಳು, ನಡುಗನ್ನಡ ಕವಿಗಳು, ಹೊಸಗನ್ನಡ ಕವಿಗಳು, ಇವರ ಹೊಸಗನ್ನಡ ಕವಿಗಳಲ್ಲಿ ಮತ್ತು ನವೋದಯ ಕವಿಗಳು, ನವ್ಯ ಕವಿಗಳು, ಪ್ರಗತಿಶೀಲ ಕವಿಗಳು, ಬಂಡಾಯ ಮತ್ತು ದಲಿತ ಕವಿಗಳು ಈ ಥರದ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ. ಹಾಗೆ ಅವರು ಬರೆದಂಥ ಕೃತಿಗಳ ಮೇಲೆ ಪ್ರಶ್ನೆ ಇರುತ್ತೆ. ಮತ್ತು ಕನ್ನಡದ ಮೊದಲ ಶಾಸನ ಯಾವುದು, ಕನ್ನಡದ ಮೊದಲ ಕವಿ ಯಾರು, ಕನ್ನಡದ ಮೊದಲ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಪಡೆದವರು ಯಾರು, ಅಥವಾ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಮೊದಲ ಕವಿ ಯಾರು, ಈ ಥರದ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ. ಕನ್ನಡದ ಮೊದಲುಗಳು ಅಂಥೇಳಿ. ಹಾಗೆ ಕನ್ನಡದ ಬಿರುದಾಂಕಿತರು ಇವಾಗ ಕನ್ನಡದ ಕಣ್ಣವ ಯಾರಿಗೆ ಕರಿತೀವಿ, ಪ್ರೇಮ ಕವಿ ಅಂತ ಯಾರಿಗೆ ಕರಿತೀವಿ, ಈ ಥರದ ಅಥವಾ ಕನ್ನಡದ ಕಬೀರ ಅಂತ ಯಾರಿಗೆ ಕರಿತೀವಿ. ಬಹಳ ವಿಶೇಷವಾದಂಥ ಈ ಸಾಹಿತ್ಯದ ಹಿನ್ನೆಲೆ ಇರುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ಕೇಳುವಂಥ ಕನ್ನಡ ಸಾಹಿತ್ಯ ಚರಿತ್ರೆ ಮೇಲೆ ಪ್ರಶ್ನೆ ಇರುತ್ತೆ. ಹಾಗೆಯೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು
ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಸಾಹಿತ್ಯದ ಅಧ್ಯಕ್ಷರು ಯಾರು ಅಂಥೇಳಿ. ಹಾಗೆ ಕವಿ ಪ್ರಸಿದ್ಧ ಸಾಹಿತ್ಯದ ಸಾಲುಗಳು ಕೇಳ್ತಾರೆ. ಬಹಳ ಮುಖ್ಯವಾಗಿ ಯಾವುದಾದ್ರು ಒಂದು ಸಾಲು ಕೇಳಿಬಿಡೋದು, ಅದು ಯಾವ ಕವಿ ಹೇಳಿದ್ದು ಅಂತ. ಉದಾಹರಣೆಗೆ ಪ್ರಚಲಿತ ಇರುವಂಥದ್ದು, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ, ಯಾವ ಕವಿ ಬರೆದಿರುವಂಥದ್ದು, ಹೀಗೆ ಕೇಳ್ಬೋದು ಅಲ್ವಾ. ಈ ಥರದ ಪ್ರಶ್ನೆಗಳು ಬಹಳ ಮುಖ್ಯವಾಗಿ ಕೇಳ್ತಾರೆ. ಮತ್ತು ದ್ರಾವಿಡ ಭಾಷಾ ಇತಿಹಾಸದಲ್ಲಿ ಕನ್ನಡದ ವಿಷಯವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಹೀಗೆ ಇನ್ನೂ ಇಂಥ ವಿಶೇಷವಾದಂಥ ವಿಷಯಗಳನ್ನು ಇಟ್ಟುಕೊಂಡು ನಮಗೆ ಈ ಸಾಮಾನ್ಯ ಕನ್ನಡ ವಿಷಯವನ್ನು ಆಧರಿಸಿ ಸಂವಹನ 2 ಪತ್ರಿಕೆಯಲ್ಲಿ 35 ಪ್ರಶ್ನೆಗಳನ್ನು, ಈ ಥರದ 35 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಇದನ್ನು ಒಂದಿಷ್ಟು ಸರಳಿ ಮಾಡಿಕೊಂಡು ಶ್ರೇಣೀಕೃತವಾಗಿ ಇದನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದನೇದಾಗಿ ನಾನು ಈಗ ಈ APSCಯಲ್ಲಿ ನಡೆಸುವಂಥ ಗ್ರೂಪ್ ಸಿಯ ಒಂದು ಸಂಕ್ಷಿಪ್ತ ಪರಿಚಯವನ್ನು ಈ ವಿಡಿಯೋದಲ್ಲಿ ಮಾಡಿದರೆ, ಮುಂದಿನ ತರಗತಿಗಳಲ್ಲಿ ಸಾಮಾನ್ಯವಾಗಿ 1, 2, 3 ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಟುಕೊಂಡು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವಂಥ ಪ್ರಶ್ನೆಗಳನ್ನು ಆಧರಿಸಿ ಅದರಲ್ಲಿ ಆ ಹಿನ್ನೆಲೆಯನ್ನು ಆಧರಿಸಿ ಹೇಗೆ ಉತ್ತರವನ್ನು ಕಂಡುಕೋಬೇಕು ಅನ್ನೋಂಥ ವಿಚಾರವನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಹಾಗಾಗಿ ಇದೊಂದು ಸರಣಿ. ಈ KPSCಯ ಗ್ರೂಪ್ ಸಿ ಏನು ಪರೀಕ್ಷೆಗಳಿದ್ದಾವೆ, ಇದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು 8-10 ತರಗತಿಗಳನ್ನು ಈ ಮೂಲಕ ಕೊಡೋ ಮೂಲಕ ಬರುವಂಥ ಪರೀಕ್ಷೆಗಳಲ್ಲಿ ಖಂಡಿತವಾಗೂ ನೀವು ಆಯ್ಕೆ ಆಗುವಂಥ ಅವಕಾಶಗಳು ನಮ್ಮ ಸಾಧನಾ ಅಕಾಡೆಮಿಯಿಂದ ನಿಮಗೆ ಸಿಗಲಿ ಅನ್ನೋದು ನಮ್ಮ ಆಶಯ. ಹಾಗಾಗಿ ನಿಮಗೆ ಏನೆಲ್ಲ ಈ ಥರದ ಏನು ಪ್ರಶ್ನೆಗಳು ಅಥವಾ ಯಾವ ಪ್ರಶ್ನೆ ಪತ್ರಿಕೆಯ ವಿವರಗಳು ಬೇಕು ಅನ್ನೋದನ್ನು ನೀವು ಖಂಡಿತವಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಚರ್ಚೆ ಮಾಡಿದ್ದೇ ಆದರೆ ಖಂಡಿತ ಅದಕ್ಕೆ ಬೇಕಾಗಿರುವಂಥ ಸವಲತ್ತುಗಳನ್ನು ಅಥವಾ ಒಂದಿಷ್ಟು ಸುಲಲಿತವಾಗೋದಕ್ಕೆ ನಿಮಗೆ ಮಾರ್ಗದರ್ಶನ ಅಥವಾ ಒಂದಿಷ್ಟು ಬೆಂಬಲ ನಮ್ಮಿಂದ ಆದರೆ ಖಂಡಿತವಾಗೋದು ಸಾರ್ಥಕ ಅಂತ ಭಾವಿಸ್ತಾ, ನಾನು ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿನ ಪರೀಕ್ಷಾಂಶಗಳನ್ನು ಆಧರಿಸಿ 1-2 ವಿಷಯಗಳನ್ನು ಈ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಒಂದನೇ ವಿಷಯ ನಾವು ನೋಡಿದ್ವಿ ವರ್ಣಮಾಲೆ ಅಂಥೇಳಿ. ಕನ್ನಡ ವರ್ಣಮಾಲೆಯ ಮೇಲೆ ಒಂದಿಷ್ಟು ಪ್ರಶ್ನೆಗಳು ಇರ್ತವೆ. ಅದರಲ್ಲಿ ಒಂದು ಪ್ರಶ್ನೆ ಹೀಗಿದೆ ನೋಡಿ, ಅನುಸ್ವರ ಮತ್ತು ವಿಸರ್ಗಗಳಿಗೆ ಇವುಗಳ ಸಹಕಾರ ಬೇಕಾಗಿಲ್ಲ ಅಂತ. ಅನುಸ್ವರ ವಿಸರ್ಗಗಳು ಕನ್ನಡ ವರ್ಣಮಾಲೆಯಲ್ಲಿ ನೋಡ್ತೀವಿ ನಾವು. ಸ್ವರಗಳು ಅಂತ ಇದ್ದಾವೆ, ಹಾಗೆಯೇ ವ್ಯಂಜನಗಳು ಅಂತ ಇದ್ದಾವೆ, ಮತ್ತು ಯೋಗವಾಹಗಳು ಅಂತ ಇದ್ದಾವೆ. ಈ ಥರ 3 ಮುಖ್ಯವಾದಂಥ ವಿಭಾಗಗಳನ್ನು ನೋಡ್ತೀವಿ ಕನ್ನಡ ವರ್ಣಮಾಲೆಯಲ್ಲಿ ಅಲ್ವಾ. ಹಾಗಿದ್ದರೆ ಅನುಸ್ವರ ಮತ್ತು ವಿಸರ್ಗಗಳು ಎಲ್ಲಿ ಬರ್ತವೆ? ಇದು ಸ್ವರಗಳಲ್ಲಿ ಬರುತ್ತಾ, ವ್ಯಂಜನಗಳಲ್ಲಿ ಬರುತ್ತಾ, ಅಥವಾ ಯೋಗವಾಹಗಳಲ್ಲಿ ಬರುತ್ತಾ? ಇದು ಗೊತ್ತಿರಬೇಕು ನಮಗೆ. ಇದ್ರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಹಾಗಿದ್ದರೆ ಅದಕ್ಕೆ ಆಪ್ಷನ್ ಏನಿದೆ ನೋಡೋಣ. ಹ್ರಸ್ವಸ್ವರಗಳ ಸಹಕಾರ ಬೇಕಾಗಿಲ್ಲ ಅಂತಂದು, ವರ್ಗೀಯ ವ್ಯಂಜನಗಳ ಸಹಕಾರ ಬೇಕಾಗಿಲ್ಲ ಅಂತಂದು, ಅಥವಾ ಅವರ್ಗೀಯ ವ್ಯಂಜನಗಳ ಸಹಕಾರ ಬೇಕಾಗಿಲ್ಲ ಅಂತಂದು, ಅಥವಾ ಯಾವುದೇ ಸ್ವರಗಳ ಸಹಕಾರ ಬೇಕಾಗಿಲ್ಲ ಅನ್ನೋದು ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಲ್ವಾ? ನಾವೇ ಗುರುತಿಸ್ಕೊಳ್ಳೋಣ ಮುಂದಿನ ಚರ್ಚೆಯ ಮೂಲಕ ನೋಡೋಣ. ಇದರಲ್ಲಿ ಸರಿಯಾದ ಉತ್ತರ ಯಾವುದೇ ಸ್ವರಗಳ ಸಹಕಾರ ಬೇಕಾಗಿಲ್ಲ. ಹೇಗೆ ಯಾವುದೇ ಸ್ವರಗಳ ಸಹಕಾರ ಬೇಕಾ? ನಾವೆಲ್ಲ ಕಲಿತು ಬಂದುಬಿಟ್ಟಿದ್ದೇವಲ್ಲ. ನಾವು ಅನುಸ್ವರ ಅಂತಂದರೆ ನಾವು ಗಣಿತದಲ್ಲಿ ಬಳಸುವಂಥ 0 ಥರ ಇರುತ್ತೆ. ಯಾವತ್ತೂ ಅನುಸ್ವರವಂತ ನಾವು ಹೇಳಿಲ್ಲ ಸಾಮಾನ್ಯವಾಗಿ ಅಲ್ವಾ. ವಿಶೇಷವಾಗಿ ಕನ್ನಡ ಅಧ್ಯಯನ ಮಾಡಿದವರಿಗೆ ಅಥವಾ ಆ ಥರದ ಶಿಕ್ಷಕರು ಸಿಕ್ಕವರಿಗೆ ಹೈಸ್ಕೂಲ್ವರೆಗೂ ಇದ್ರ ಪರಿಚಯ ಆಗುತ್ತೆ. ಇಲ್ಲ ಅಂತಂದರೆ ಆ 0 ಅಂ, ಆ 2 0 ಆಹಾ ಅಂತಂದೇ ಕಲ್ತಿದ್ದೀವಿ ನಾವು. ಹಾಗಿದ್ರೆ ಅನುಸ್ವರ 1 0, ವಿಸರ್ಗ 1 ಮೇಲೆ ಕುಳಿತಂತೆ 1 0 ಅಂದರೆ 2 0ಗಳಿದ್ದಾವೆ. ಹಾಗಿದ್ದರೆ ಇದಕ್ಕೆ ಏನು ಸ್ವರಗಳು ಬ್ಯಾಡವ ಸಹಕಾರ ಅಂತ ಕೇಳ್ತಾರೆ. ಸರಿನಾ ಇದು ತಪ್ಪ? ನೋಡೋಣ ಮುಂದಿನ ಸ್ಲೈಡ್ ಮೂಲಕ. ನೋಡಿ, ವರ್ಣಮಾಲೆಯಲ್ಲಿ ಸ್ವರಗಳಲ್ಲಿ ಹ್ರಸ್ವಸ್ವರಗಳು ಮತ್ತು ದೀರ್ಘಸ್ವರಗಳು ಅಂತ 2 ವಿಧ ಇದೆ. ಹ್ರಸ್ವಸ್ವರಗಳ ಸಹಾಯ ಬೇಕಾಗಿಲ್ಲ ಅಂದರೆ ದೀರ್ಘಸ್ವರಗಳ ಸಹಕಾರನು ಹಂಗಾರೆ ಬೇಕಾ ಅನ್ನೋ ಪ್ರಶ್ನೆ ಉಳಿಯುತ್ತೆ. ಹಂಗಾರೆ 1ನೇ ಆಪ್ಷನ್ ತಪ್ಪು ಅಂತ ಆಯಿತು. 2ನೇ ಆಪ್ಷನ್ ಕೇಳಿದರೆ ವರ್ಗೀಯ ವ್ಯಂಜನಗಳ ಸಹಕಾರ ಬೇಕು, ಅವರ್ಗೀಯ ವ್ಯಂಜನಗಳ ಸಹಕಾರ ಬೇಕು, ಅಥವಾ ಯಾವುದೇ ಸ್ವರಗಳ ಸಹಕಾರ ಬೇಕಾಗಿಲ್ಲ. ಇನ್ನು 3 ಆಪ್ಷನ್ ಇದ್ದಾವೆ. ಮುಂದಿನ ಚರ್ಚೆ ಮೂಲಕ ಅದನ್ನು ಚರ್ಚೆ ಮಾಡೋಣ, ನೋಡೋಣ. ಹಾಗಿದ್ರೆ ಇದರಲ್ಲಿ ಸ್ವರಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ ಅಂತ ಇದ್ದಾವೆ. ಹ್ರಸ್ವಸ್ವರ ಅಂದರೆ ಅ, ಇ, ಉ, ರು, ಎ, ಓ. ಈ 6 ಅಕ್ಷರಗಳು ಹ್ರಸ್ವಸ್ವರಗಳು. ಅಂದರೆ ಹ್ರಸ್ವಸ್ವರ ಅಂದರೆ ಏನು? ಒಂದು ಮಾತ್ರೆ ಕಾಲದಲ್ಲಿ ಹೇಳುವಂಥ ಅಕ್ಷರಗಳು. ದೀರ್ಘಸ್ವರ ಅಂತಂದರೆ ಆ,
ಈ ಊ ಏ ಐ ಓ ಔ ಈ 7 ಏನಿದ್ದಾವೆ, ಈ 7 ಸ್ವರಗಳು ಇವೊಂದು ದೀರ್ಘ ಸ್ವರಗಳು. ಏನು ದೀರ್ಘ ಸ್ವರ ಅಂದರೆ 2 ಮಾತ್ರೆ ಕಾಲದ ಹೇಳುವಂಥದ್ದು. 2 ಮಾತ್ರೆ ಕಾಲ ಅಂದ್ರೇನು? ಒಂದು ಸ್ವರವನ್ನು ಉಚ್ಚರಿಸಲು ತೆಗೆದುಕೊಳ್ಳೋ ಸಮಯಕ್ಕೆ 1 ಮಾತ್ರೆ ಅಂತ ಕರಿತೀವಿ. 2 ಸ್ವರಗಳನ್ನು ಉಚ್ಚರಿಸುವಂಥದ್ದು ಸಮಯ ಅಂದರೆ 2 ಮಾತ್ರೆ ಕಾಲವನ್ನು ಉಚ್ಚರಿಸುವಂಥ ಸಮಯವನ್ನು ನಾವು ದೀರ್ಘಸ್ವರ ಅಂತ ಕರಿತೀವಿ. ಹೀಗೆ ದೀರ್ಘಸ್ವರ, ರಸಸ್ವರ ಅಂತ ಸ್ವರಗಳಲ್ಲಿ 2 ವಿಧ. ಹಾಗೆ ವ್ಯಂಜನಗಳು ಅಂತ ಇದ್ದಾವೆ. ವ್ಯಂಜನಗಳಲ್ಲಿ ಕ ನಿಂದ ಪ್ರಾರಂಭವಾಗಿ ಳವರೆಗೂ ಇರುವಂಥ ಎಲ್ಲ 34 ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರಿತೀವಿ. ಈ ವ್ಯಂಜನಗಳಲ್ಲಿ ಮತ್ತೆ ಪುನಃ 2 ವಿಧ ಮಾಡ್ತೀವಿ, ಅದರ ರಚನೆ ಮತ್ತು ಅದರ ಜೋಡಣೆ ಮತ್ತು ಉಚ್ಚಾರದ ಆಧಾರದ ಮೇಲೆ. ನೋಡಿ, ಇದರಲ್ಲಿ ವರ್ಗೀಯ ವ್ಯಂಜನ ಅಂತಂದಿದ್ದೆ, ಅವರ್ಗೀಯ ವ್ಯಂಜನ ಅಂತ ಇದೆ. ವರ್ಗೀಯ ವ್ಯಂಜನ ಅಂದರೆ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ, ಒಟ್ಟು 5 ವರ್ಗಗಳಿದ್ದಾವೆ. ಅವನ್ನ 5 ವರ್ಗಗಳಲ್ಲೂ ಹುಟ್ಟುವಂಥ ಅಕ್ಷರಗಳು ಕ ವರ್ಗದಲ್ಲಿ ಹುಟ್ಟುವಂಥ ಕ, ಖ, ಗ, ಘ, ನ್ಯ ಒಂದೇ ಕಡೆ ಹುಟ್ಟುತ್ತೆ. ಹಾಗಾಗಿ ಅದನ್ನು ಕ ವರ್ಗ ಅಂತ ಕರೆದ್ವಿ. ಚ, ಛ, ಜ, ಝ, ನ್ಯ ಇದು ಒಂದೇ ಕಡೆ ಹುಟ್ಟುತ್ತೆ, ಇದನ್ನು ಚ ವರ್ಗ ಅಂತ ಕರೆದ್ವಿ. ಹೀಗೆ ಒಟ್ಟು 5 ವರ್ಗಗಳು, 5 ಅಕ್ಷರಗಳು ಅಂದರೆ ಅಲ್ಪಪ್ರಾಣ, ಮಹಾಪ್ರಾಣ ಅಲ್ವಾ, ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ. ಈ 5 ಅಕ್ಷರಗಳು 5 ವರ್ಗಗಳಲ್ಲಿ ಒಟ್ಟು 25 ಅಕ್ಷರಗಳು. ಇದು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಇನ್ನೊಂದು ಅವರ್ಗೀಯ ವ್ಯಂಜನ, ಈ ಯಾವುದೇ ವರ್ಗದಲ್ಲಿ ಸೇರೋದಿಲ್ಲ, ಬೇರೆ ಬೇರೆ ಸ್ಥಳದಲ್ಲಿ ಉಚ್ಚಾರ ಆಗುತ್ತೆ, ಇದಕ್ಕೆ ಅಡ್ಜಸ್ಟ್ ಆಗೋದಿಲ್ಲ. ಅಂಥದನ್ನು ಅವರ್ಗೀಯ ವ್ಯಂಜನ ಅಂತ 9 ಅಕ್ಷರಗಳಿದ್ದಾವೆ. ಯ ನಿಂದ ಳವರೆಗೂ ಇರುವಂಥ ಅಕ್ಷರಗಳ ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಹಾಗೆ ಈಗ ಇನ್ನೊಂದು ರೀತಿಯ ವರ್ಣಮಾಲೆಯಲ್ಲಿ ಅಕ್ಷರಗಳನ್ನು ಗುರುತಿಸ್ತೀವಿ, ಅದೇ ಯೋಗವಾಹಗಳು. ಯೋಗವಾಹಗಳಲ್ಲಿ ಅನುಸ್ವರ ಮತ್ತು ವಿಸರ್ಗ ನೀವು ಗಮನಿಸ್ತಾ ಇದ್ದೀರಿ. ಅನುಸ್ವರ ಅಂತಂದರೆ 1 0 ಗಣಿತದಲ್ಲಿ ಬಳಸುವಂಥ 0, ವಿಸರ್ಗ ಅಂದರೆ 2 0. ಇದು ಗೊತ್ತಾಯಿತು ನಿಮಗೆ, 1ರ ಮೇಲೆ ಕುಳಿತಂಥ 1 0. ಯೋಗಗಳು ಸಾಮಾನ್ಯವಾಗಿ ಅಹ ಅಂತ ಬಳಸ್ತಾ ಇದ್ದೇವೆ, ಇದು ತಪ್ಪು. ಹಾಗಿದ್ರೆ ಹೇಗೆ ಬಳಸಬೇಕು? ಅದು ಅಂತ ಆಗೋದಿಲ್ಲ. ಹಾಗಾಗಿ ಇದು ಅನುನಾಸಿಕವನ್ನು ಧ್ವನಿಸುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಕಾನ್ಸೆಪ್ಟ್. ಇದು ಎಲ್ಲ ಒಂದು ತರಗತಿಗಳಲ್ಲಿ ಅಥವಾ ಎಲ್ಲ ಶಾಲೆಗಳಲ್ಲಿ ಇದರ ಮಾಹಿತಿ ಸಿಗೋದು ಸ್ವಲ್ಪ ಅಲಭ್ಯ. ಹಾಗಾಗಿ ನಮ್ಮ ಸಾಧನಾ ಅಕಾಡೆಮಿಯಿಂದ ಇದ್ರ ಬಗ್ಗೆ ಸಾಕಷ್ಟು ತರಗತಿಗಳು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಪುನಃ ಇಲ್ಲಿ ನಿಮಗೆ ಒಂದಿಷ್ಟು ಪರಿಚಯ ಮಾಡಿಸೋದಾದರೆ ಹೇಗಿದೆ, ಒಂದಿಷ್ಟು ಗಮನಿಸ್ರಿ. ನೋಡಿ, ಮ ಅನ್ನುವಂಥದ್ದು ಅನುಸ್ವರ ಇದೆಯಲ್ಲ, ಅನುಸ್ವರ ಆಗೋದಿಲ್ಲ ಅಂತ ಹೇಳಿದೆ ನಾನು. ಇದು ಅನುನಾಸಿಕವನ್ನು ಧ್ವನಿಸುತ್ತೆ ಅಂತ ಹೇಳಿದೆ. ಒಂದು ಎಕ್ಸಾಂಪಲ್ ನೋಡಿ, ಅಂಕ ಅಂತ ಒಂದು ಪದ ಇದೆ ಅಂತ ಅಂದ್ಕೊಳ್ಳಿ. ಅಂಕ ಆ 0 ಕ ಅಲ್ವಾ, ಇದನ್ನು ಅಮ್ಕ ಅಂತ ಹೇಳೋಕ್ಕಲ್ಲ. ನಾವು ನೋಡ್ತೀವಿ ಆ 0 ಇದ್ದರೆ ಅದನ್ನು ಅಂತ ಕಲ್ತು ನಾವು. ಪ್ಲಸ್ ಮುಂದಕ್ಕೆ ಕ ಇದೆ, ಅಮ್ಕ ಅಂತ ಹೇಳೋಕ್ಕಾಗುತ್ತಾ? ನೋಡಿ, ತಪ್ಪಾಗುತ್ತಲ್ವಾ? ಅದು ಧ್ವನಿ, ಅನುಸ್ವರದ ಧ್ವನಿ ಆಗೋದಿಲ್ಲ. ಆ ಪಕ್ಕದಾಗೆ ಇರಿದ್ರೆ ಅದು ಉಪಯೋಗ ಆಗೋದಿಲ್ಲ. ಹಾಗಾದರೆ ಆ ಪಕ್ಕ ಅನುಸ್ವರ ಇದ್ದರೆ ಆಗೋದಿಲ್ಲ ಅಂದಮೇಲೆ ಇನ್ನೇನೋ ಬೇರೆ ಧ್ವನಿ ಇದೆ, ಅದಕ್ಕೆ ಅಂಕ ಆಗುತ್ತೆ. ಅಂದರೆ ಕ ಮುಂದಿನ ಅಕ್ಷರ ಇದೆಲ್ಲ ಕಾವನ್ನು ಅನುಸರಿಸುತ್ತೆ. ಇದು ಅಂದರೆ ಕ ಖ ಗ ಘ ನ್ಯವನ್ನು ಅನುಸರಿಸುತ್ತೆ. ಹಾಗಾಗಿ ಅದನ್ನು ನಾನು ಈ ಅನುಸ್ವರವನ್ನು ಬಳಸಿ ಇಲ್ಲಿ ಬರೆದಿದ್ದೀನಿ. ಅನುಸ್ವರವನ್ನು ಅನುನಾಸಿಕ ಬಳಸಿ ಬರೆದಿದ್ದೀನಿ. ಅದು ಗಮನಿಸ್ಬೋದು ನೀವು. ನೋಡ್ರಲ್ಲಿ ಅಮ್ಕ ಆಗೋದಿಲ್ಲ, ಅಂಕ ಆಗುತ್ತೆ. ಅಂದರೆ ಆನ ಅನುಸರಿಸ್ತಾ ಇಲ್ಲ, ಸ್ವರವನ್ನು ಅನುಸರಿಸ್ತಾ ಇಲ್ಲ ಅನುನಾಸಿಕ. ಅದು ಅನುಸ್ವರ ಅನುನಾಸಿಕವನ್ನು ಅನುಸರಿಸುತ್ತೆ. ಅಂದರೆ ಅನುನಾಸಿಕ ಆಗಬೇಕಾದ್ರೆ ಅದು ಅನುನಾಸಿಕ ಎಲ್ಲಿದೆ? ವರ್ಗೀಯ ವ್ಯಂಜನದಲ್ಲಿದೆ. ವರ್ಗೀಯ ವ್ಯಂಜನ ಕಾ ವರ್ಗದ ಅನುನಾಸಿಕ ಜ್ಞ, ಹಂಗೆ ಆಗುತ್ತೆ ಅದು. ಅಂದರೆ ಆಗೋದಿಲ್ಲ ಅನ್ನೋದು ಸ್ಪಷ್ಟ ಆಗಬೇಕು. ಇದರಿಂದ ಏನು ಗೊತ್ತಾಗುತ್ತೆ ನಮಗೆ? ಹಾಗೆ ಇನ್ನೊಂದೆರಡು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅಂಜನ ಅಂತ ಒಂದು ಪದ ಇದೆ, ಅಂಜನ. ಅದನ್ನು ನಾವು ಜನ ಅಂತ ಹೇಳಕ್ಕೆ ಬರೋದಿಲ್ಲ ಅಲ್ವಾ? ಜನ ಆಗೋದಿಲ್ಲ. 0 ಆಗೋದಿಲ್ಲ, ಆಗ್ತತಿ ಅಂಜನ. ಅಂದರೆ ಈ ಅನುಸ್ವರವು ಸ್ವರವನ್ನು ಅನುಸರಿಸ್ತಾ ಇಲ್ಲ. ಆ ಪಕ್ಕದಾಗಿದೆ, ಆಗಬೇಕು ಅಲ್ಲ. ಎದುರಿಗೆ ಜ ಇದೆ, ಜದ ಅನುನಾಸಿಕ ಅಕ್ಷರ ಜ್ಞ, ಅಂಜನ ಆಗುತ್ತೆ. ಇನ್ನೂ ಸ್ಪಷ್ಟ ಆಗಬೇಕು ಅಂದರೆ ಇನ್ನೊಂದು ಪದವನ್ನು ನೋಡೋಣ. ಅಂಟು ಅಂತ ಒಂದು ಪದ ಇದೆ. ಅಂಟು ಗಮ್ ಹಸ್ತೇವಲ್ಲ, ಅಂಟು. ಈ ಅಂಟು ಪದ
ನಮ್ಮ ಸ್ವರವನ್ನು ಅನುಸರಿಸೋದಾದರೆ ಯಾವುದೋ ಅನುಸ್ವರವು ಸ್ವರವನ್ನು ಅನುಸರಿಸೋದಾದರೆ ಸಾಮಾನ್ಯವಾಗಿ ಹಿಂದೆ ಅದಕ್ಕೆ ಯಾಕೆ ಹೆಸರು ಹಂಗೆ ಬಂದುಬಿಟ್ಟಿದೆ ಗೊತ್ತಿಲ್ಲ, ಅನುಸ್ವರ ಅಂತ ಕೊಟ್ಟುಬಿಟ್ಟಿದ್ದಾರೆ. ಅಂದರೆ ಅನು ಅಂದರೆ ಜೊತೆಗೆ, ಸ್ವರ ಅಂದರೆ ಸ್ವರದ ಜೊತೆಗೆ ಬರುವಂಥದ್ದು ಅಂತ ಆಗಿಬಿಟ್ಟಿದೆ. ಆದರೆ ಖಂಡಿತವಾಗೂ ಸ್ವರದ ಜೊತೆಗೆ ಅದು ಉಚ್ಚಾರ ಆಗೋದಿಲ್ಲ. ಇದು ಟು ಆಗೋದಿಲ್ಲ ಅಲ್ವಾ, ಟು ಆಗೋದಿಲ್ಲ. ಟದ ಅನುನಾಸಿಕ ಯಾವುದು? ಣ ಣ ಟ ಟ ಡ ಡ ಣ ಟ, ಅದರ ಅನುನಾಸಿಕ ಣ. ಹಾಗಾಗಿ ಅಂಟು ಆಗುತ್ತೆ, ಣ ಥರ ಸೌಂಡ್ ಬರ್ತಾ ಇದೆ. ಹಾಗಿದ್ರೆ ಈ ಅನುಸ್ವರವು ಆಗೋದಿಲ್ಲ, ಇದು ಸ್ವರವನ್ನು ಅನುಸರಿಸೋದಿಲ್ಲ, ಇದರ ಸಹಕಾರ ಬೇಕಾಗಿಲ್ಲ. ಇದು ಟವನ್ನು ಅನುಸರಿಸಿ ಉಚ್ಚಾರ ಮಾಡ್ತಾ ಇದೆ, ಅಂಟು ಅಂತ ಆಗಬೇಕು. ಇದು ಬಹಳ ಮುಖ್ಯವಾಗಿ ನಾವು ಅರ್ಥ ಮುಖ್ಯವಾಗಿರುವಂಥ ಅಂಶ. ಹಾಗಾಗಿ ಅಂದರೆ ಅನುಸ್ವರವು ಸ್ವರದ ಸಹಾಯ ಪಡೆಯದೆ ತನ್ನ ಮುಂದಿನ ವ್ಯಂಜನದ ಅನುನಾಸಿಕದ ಧ್ವನಿಯನ್ನು ಪ್ರತಿನಿಧಿಸುತ್ತದೆ ಅನ್ನೋದು ಸ್ಪಷ್ಟ ಆಗಬೇಕು ನಮಗೆ. ಇದು ಸ್ಪಷ್ಟ ಆಯ್ತು ಅಂತ ಅನ್ಕೊತೀನಿ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ನೋಡೋಣ. ಅನುಸ್ವರ ಮತ್ತು ವಿಸರ್ಗಗಳಿಗೆ ಸಹಕಾರ ಬೇಕಾಗಿಲ್ಲ, ಸ್ವರಗಳ ಸಹಕಾರ ಅನ್ನೋದು ಸರಿನಾ ಅಥವಾ ಯಾವುದೇ ಸ್ವರಗಳ ಸಹಕಾರ ಅನ್ನೋದು ಸರಿನೋ ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ಯಾವುದೇ ಸ್ವರಗಳ ಸಹಕಾರ ಬೇಕಾಗಿಲ್ಲ. ಇದು ನಿಮಗೆ ಸ್ಪಷ್ಟ ಆಯ್ತು ಅಂತ ಅನ್ಕೊತೀನಿ. ಓಕೆ, ಈಗ ಅಂದರೆ ಇಲ್ಲಿ ಯಾವುದೇ ಸ್ವರಗಳು ಬೇಕಾಗಿಲ್ಲ, ಮುಂದಿನ ವ್ಯಂಜನವನ್ನು ಅನುಸರಿಸಿ ಇದು ಉಚ್ಚಾರ ಮಾಡುತ್ತೆ ಅನ್ನೋದು ನಾವು ಗಮನಿಸಬೇಕು. ಓಕೆ, ಇನ್ನೊಂದು ಪ್ರಶ್ನೆ ಇದೆ ಹೀಗೆ, ಎರಡನೇ ಪ್ರಶ್ನೆ. ಞ ಞ ಣ ನ ಮ ಈ ವರ್ಣಗಳು ಜನಿಸುವ ಸ್ಥಳ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಞ ಞ ಣ ನ ಮ ಇದೆ ಅಲ್ವಾ, ಇದು ಯಾವ ಸ್ಥಳದಲ್ಲಿ ಜನಿಸುತ್ತೆ ಅಂತ. ಕಂಠೋಷ್ಟ್ಯ ಅನ್ನೋದು ಸರಿನೋ, ಮೂರ್ಧನ್ಯ ಸರಿನೋ, ದಂತೋಷ್ಟ್ಯ ಸರಿನೋ, ಅನುನಾಸಿಕ ಅನ್ನೋದು ಸರಿನೋ ಅಂತ. ಈ ಸಾಮಾನ್ಯವಾಗಿ ಜನಿಸುವ ಸ್ಥಳ ಅಂತ ಕೇಳಿದ ತಕ್ಷಣ ನಮಗೆ ಇವು ವರ್ಗೀಯ ವ್ಯಂಜನ ಆಗಿರೋದ್ರಿಂದ ಇವು ಕಂಠ್ಯಾಕ್ಷರಗಳ ಅಂತ ಗಮನಿಸಬೇಕು, ಅಥವಾ ಓಷ್ಟ್ಯಾಕ್ಷರಗಳ, ಮೂರ್ಧಾನ್ಯಾಕ್ಷರಗಳ ಅಲ್ವಾ, ಅಥವಾ ತಾಲವ್ಯ ಅಕ್ಷರಗಳ, ದಂತ್ಯಾಕ್ಷರಗಳ, ಇದು ಗಮನಿಸಬೇಕಾಗತ್ತೆ. ಆದರೆ ಇಲ್ಲೇನು ಞ ಅನ್ನೋದು ಕಂಠ್ಯಾಕ್ಷರಗಳ ಗುಂಪಿನಲ್ಲಿದೆ, ಞ ಅನ್ನೋದು ಮೂರ್ಧಾನ್ಯಾಕ್ಷರಗಳ ಒಂದು ಪಟ್ಟಿಯಲ್ಲಿ ಬರುತ್ತೆ, ಚ ಚ ಜ ಜ ಜ್ಞ ಅಂತ. ಣ ಅಲ್ವಾ ತಾಲವ್ಯ ಅಕ್ಷರಗಳ ಪಟ್ಟಿಯಲ್ಲಿ ಬರ್ತಾ ಇದೆ, ನ ತತ ದದನ ದಂತ್ಯಾಕ್ಷರಗಳ ಪಟ್ಟಿಯಲ್ಲಿ ಬರ್ತಾ ಇದೆ. ಅಂದರೆ ಇವೆಲ್ಲ ಕಂಠದಲ್ಲಿ ಹುಟ್ಟುವ ಅಕ್ಷರಗಳಿಗೆ ಕಂಠ್ಯಾಕ್ಷರಗಳು ಅಂತ ಕರಿತೀವಿ ಅಲ್ವಾ. ಹಾಗೆ ದಂತದ ಕೊನೆಯಲ್ಲಿ ಹುಟ್ಟುವಂಥ ಅಕ್ಷರಗಳು ದಂತ್ಯಾಕ್ಷರಗಳು ಅಂತ ಕರಿತೀವಿ. ಆದರೂ ಒಂದು ಗಮನಿಸ್ರಿ, ಇವೆಲ್ಲವೂ ಸಹಿತ ನಾಸಿಕದ ಸಹಾಯದಿಂದ ಉಚ್ಚಾರ ಆಗ್ತಿದೆ ಅಲ್ವಾ. ಹಾಗಾಗಿ ಇವಕ್ಕೆ ನಾಸಿಕಾಕ್ಷರಗಳು, ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ನಾಸಿಕವನ್ನು ಅನುಸರಿಸಿ ಬರುವಂಥ ಅಕ್ಷರ. ಹಾಗಾಗಿ ಇವು ಹುಟ್ಟೋದು, ಜನಿಸುವ ಸ್ಥಳ ನಾಸಿಕ ಅನ್ನೋದು ಸರಿಯಾದಂಥ ಉತ್ತರ ಆಗ್ಬೋದೇನೋ ಅಲ್ವಾ, ಸರಿ ಉತ್ತರ. ಹಾಗಾದ್ರೆ ಇವೇನಿವು? ಕಂಠೋಷ್ಟ್ಯ ಅಂತ ಇದೆ, ಮೂರ್ಧನ್ಯ ಅಂತ ಇದೆ, ದಂತೋಷ್ಟ್ಯ ಅಂತ ಇದೆ. ಇವೇನಿವು? ಬಹಳ ಸುಲಭ. ಕಂಠೋಷ್ಟ್ಯ ಅಂದರೆ ಏನು, ಕಂಠ ಅಂದರೆ ಏನು, ಈ ಅಕ್ಷರಗಳು ಹುಟ್ಟುವ ಸ್ಥಳವನ್ನು ಆಧರಿಸಿ ಒಂದಿಷ್ಟು ಈ ಥರದ ಮಾಹಿತಿಯನ್ನು ನಿಮ್ಮ ಹತ್ರ ಚರ್ಚೆ ಮಾಡಿದರೆ ಸ್ವಲ್ಪ ಸುಲಭ ಆಗ್ಬೋದು ಅಂದ್ಕೊತೀನಿ ನಾನು. ಅಕ್ಷರಗಳು ಅವು ಬಾಯಿಯಲ್ಲಿ ಹುಟ್ಟುವ ಸ್ಥಳವನ್ನು ಆಧರಿಸಿ ವಿಶಿಷ್ಟವಾದ ಹೆಸರಿನಿಂದ ಅವನ್ನ ಕರೆಯಲಾಗುತ್ತದೆ. ಅದರಲ್ಲಿ ಒಂದೇದು ಕಂಠ್ಯಾಕ್ಷರಗಳು, ಒಂದು ವಿಶಿಷ್ಟವಾದಂಥ ಹೆಸರುದು. ಕಂಠ್ಯಾಕ್ಷರಗಳು ಕಂಠದಲ್ಲಿ ಹುಟ್ಟುವಂಥ ಅಕ್ಷರಗಳು ಅಂತ ಅರ್ಥ. ಈ ಕಹಳೆ ಓಪಾದಿಯಲ್ಲಿ ಅಂತ ಹೇಳ್ತಾನೆ ಯಾರು, ಕವಿರಾಜ ಮಾರ್ಗದಲ್ಲಿ ಕೇಶಿರಾಜ ಬಹಳ ಚೆನ್ನಾಗಿ ಇದ್ರದ ಬಗ್ಗೆ ಹೇಳ್ತಾನೆ. ಏನು, ಅಕ್ಷರಗಳು ಹುಟ್ಟೋದು ಹೇಗೆ ಅಂದರೆ ಕಹಳೆ ಓಪಾದಿಯಲ್ಲಿ. ಮೊದಲು ಕಂಠ್ಯಾಕ್ಷರಗಳು ಕಂಠದಲ್ಲಿ ಹುಟ್ಟುತ್ತವೆ, ಅಲ್ಲಿಂದ ಅದು ತಾಲವ್ಯಾಕ್ಷರಗಳು ತಾಲಿನಲ್ಲಿ ಉಚ್ಚಾರ ಮಾಡ್ತವೆ, ತಾಲಿನ ಸಹಾಯದಿಂದ ಹುಟ್ಟುತ್ತವೆ. ಇನ್ನೊಂದು ಮೂರ್ಧಾನ್ಯಾಕ್ಷರಗಳು ಅಂಗಳದ ಸಹಾಯದಿಂದ ಹುಟ್ಟುತ್ತವೆ. ಇನ್ನೊಂದು ದಂತ್ಯಾಕ್ಷರಗಳು ದಂತದ ಬುಡದಲ್ಲಿ ನಾಲಿಗೆಯನ್ನು ಬಡಿಯೋ ಮೂಲಕ ಅಕ್ಷರಗಳು ಹುಟ್ಟುತ್ತವೆ. ಇನ್ನೊಂದು ಓಷ್ಟ್ಯಾಕ್ಷರಗಳು ತುಟಿಯ ಸಹಾಯದಿಂದ ಹುಟ್ಟುತ್ತವೆ ಅಂತ ಅರ್ಥ. ಹಾಗೆ ಯಾವ್ಯಾವು ನೋಡಿ, ಕಂಠ್ಯಾಕ್ಷರಗಳು ಕ ಖ ಗ ಘ ಞ, ಕ ಖ ಗ ಘ ಞ. ಇನ್ನೊಂದು ತಾಲವ್ಯಾಕ್ಷರಗಳು ಚ ಛ ಜ ಜ ಞ. ಮೂರ್ಧಾನ್ಯಾಕ್ಷರಗಳು ಟ ಟ ಡ ಡ ಣ, ನಾಲಿಗೆಯ ತುದಿಯನ್ನು ಮಡಚಿ ಅದನ್ನು ಮೊಯಲೆ ಅಂಗಳದ ತುದಿಗೆ ಬಡಿತೀವಿ. ಇನ್ನೊಂದು ದಂತ್ಯಾಕ್ಷರಗಳು, ದಂತ ಅಂದರೆ
ದಂತ ಅಂದರೆ ಹಲ್ಲು ಅಂತ, ಹಲ್ಲಿನ ಅಂತ್ಯದಲ್ಲಿ ನಾಲಿಗೆಯನ್ನು ತಟ್ಟುವ ಮೂಲಕ ಅಕ್ಷರಗಳು ಹುಡ್ತವೆ. ಉದಾಹರಣೆ ತ ತ ದ ದ ನ. ಹಾಗೆ ಓಷ್ಠ್ಯ ಅಕ್ಷರಗಳು ತುಟಿಯ ಸಹಾಯ, ತುಟಿ ಸರಿ ಇಲ್ಲ ಅಂದರೆ ತುಟಿ ಹರಿದು ಬಿಟ್ರೆ ಅಕ್ಷರಗಳೇ ಬರೋದಿಲ್ಲ ಅಲ್ವಾ. ಹಾಗಾಗಿ ಇವನು ಓಷ್ಠ್ಯ ಅಕ್ಷರಗಳು ಅಂತ ಪ ನೋಡ್ರಿ, ಪ ಅಂತ ಹೇಳಬೇಕಾದ್ರೆ ಎರಡೂ ತುಟಿಗಳು ಸೇರಬೇಕು. ಪ ಫ ಬ ಭ ಮ. ಎಷ್ಟು ಚೆನ್ನಾಗಿ ಅಕ್ಷರಗಳನ್ನು ಗುರುತಿಸಿದ್ದಾರೆ, ಜೋಡಿಸಿದ್ದಾರೆ ನೋಡಿ. ಹಾಗಾಗಿ ಬಹಳ ಸೈಂಟಿಫಿಕ್ ಆಗಿರುವಂಥ, ವೈಜ್ಞಾನಿಕವಾಗಿ ಇರುವಂಥ ಭಾಷೆ ಅಂತ ಕರಿತೀವಿ ನಾವು ಯಾವುದನ್ನು ಕನ್ನಡವನ್ನು. ಹಾಗಾಗಿ ಇದು ಶಾಸ್ತ್ರೀಯ ಭಾಷೆ ಅನ್ನುವಂಥ ಸ್ಥಾನಮಾನವನ್ನು ಪಡೆದಿದೆ. ಅದರ ಹೆಗ್ಗಳಿಕೆ ತುಂಬ ಇದೆ. ಬಳಸುವಂಥ ಹೃದಯ ವೈಶಾಲ್ಯತೆ ಬೇಕು, ಅದರ ಬಗ್ಗೆ ಅಭಿಮಾನ ಇರಬೇಕು. ಹಾಗಾಗಿ ಈ ಕನ್ನಡದ ಬಗ್ಗೆ ಒಂದಿಷ್ಟು ಅಭಿಮಾನವನ್ನು ಗಳಿಸುವಂಥದ್ದಕ್ಕೆ ಕನ್ನಡ ನಾಡಿನ ಜನ, ಕನ್ನಡದ ಸರ್ಕಾರ, ಕನ್ನಡದ ಒಂದು ಏನು ಕೆಲವು ಕವಿಯರುಗಳಿದ್ದಾರೆ, ಲೇಖಕರಿದ್ದಾರೆ, ಅಭಿಮಾನಿಗಳಿದ್ದಾರೆ, ಅದನ್ನು ಬೆಳೆಸುವಂಥ ಕೆಲಸ ಮಾಡಬೇಕಾಗಿದೆ. ನೋಡಿ, ವರ್ಗೀಯ ವ್ಯಂಜನಗಳು ಹುಟ್ಟುವಂಥ ಸ್ಥಳ ಕಂಠ್ಯ ಅಲ್ವಾ. ಕ ಇದನ್ನು ಅಲ್ಪಪ್ರಾಣ ಅಂತ ಕರಿತೀವಿ. ಮಹಾಪ್ರಾಣ ಅಂತ ಖ, ನಾಭಿಯಿಂದ ಬರುತ್ತೆ ಉಸಿರು, ಇದನ್ನು ಮಹಾಪ್ರಾಣ ಅಂತ ಕರಿ. ಮಹಾ ಅಂದರೆ ದೊಡ್ಡ ಅಂತ ಅರ್ಥ. ಅಲ್ಪಪ್ರಾಣ ಗ, ಮಹಾಪ್ರಾಣ ಘ. ಆ ಸ್ಪಷ್ಟವಾದಂಥ ಉಚ್ಚಾರ ಇರಬೇಕು. ಇದನ್ನು ಅನುನಾಸಿಕ ಅಂತ ಕರಿತೀವಿ, ಜ್ಞ ಅನ್ನ. ಹೀಗೆ ಒಟ್ಟು ವರ್ಗೀಯ ವ್ಯಂಜನವನ್ನು ಒಟ್ಟು 5 ವರ್ಗಗಳಲ್ಲಿ ಈ ಥರದಲ್ಲಿ ಕಂಠ್ಯಾಕ್ಷರಗಳು, ತಾಲವ್ಯಾಕ್ಷರಗಳು, ಮೂರ್ಧಾನ್ಯಾಕ್ಷರಗಳು, ದಂತ್ಯಾಕ್ಷರಗಳು ಮತ್ತು ಓಷ್ಠ್ಯಾಕ್ಷರಗಳು ಅಂತ ವಿಂಗಡಿಸ್ತೀವಿ. ಒಂದಿಷ್ಟು ಈಗ ಕಂಠ್ಯ, ತಾಲವ್ಯ, ಮೂರ್ಧಾನ್ಯ ಈ ಅಕ್ಷರಗಳು ಹೇಗಿದಾವೋ, ಕೆಲವು ಅಕ್ಷರಗಳು ಅದರಲ್ಲಿ ಸ್ವರಗಳು ಮತ್ತು ಅವರ್ಗೀಯ ವ್ಯಂಜನಗಳು ಬೇರೆ ಬೇರೆ ಸ್ಥಳದಲ್ಲಿ ಹುಟ್ಟುತ್ತವೆ. ಉದಾಹರಣೆಗೆ ನೋಡಿ, ಕಂಠ ತಾಲವ್ಯಾಕ್ಷರಗಳು ಅಂತ ಕರಿತೀವಿ. ಕಂಠ ಮತ್ತು ತಾಲು ಎರಡರ ಮಧ್ಯೆ ಹುಟ್ಟುತ್ತೆ. ಉದಾಹರಣೆಗೆ ಎ ಅನ್ನೋದು ನೋಡಿ, ಎ ಗಾಳಿಯನ್ನು ಕಂಠದಿಂದ ತಗೊಂಡು ತಾಲಿಗೆ ತಟ್ಟಬೇಕು, ಆವಾಗ ಆ ಅಕ್ಷರ ಹುಟ್ಟುತ್ತೆ. ಎ ಎ ಐ ನೋಡಿ, ಇವು ಗಂಟಲಲ್ಲಿ ಉಸಿರು ಹುಟ್ಟುತ್ತೆ, ಸ್ವರ ಹುಟ್ಟುತ್ತೆ, ತಾಲಿನಲ್ಲಿ ಅದು ಪೂರ್ಣಗೊಳ್ಳುತ್ತೆ. ಹಾಗಾಗಿ ಇದನ್ನು ಕಂಠ ತಾಲವ್ಯಾಕ್ಷರಗಳು ಅಂತ ಕರಿತೀವಿ. ಕಂಠ ಮತ್ತು ತಾಲಿನ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳು. ಈ ಮುಂದಿನ ಪರೀಕ್ಷೆಯಲ್ಲಿ ಈ ಥರದ ಪ್ರಶ್ನೆ ಕೇಳೋದು. ಕಂಠ ತಾಲವ್ಯಾಕ್ಷರಕ್ಕೆ ಉದಾಹರಣೆ ಡ್ಯಾಶ್, ಎ ಐ ಅಲ್ವಾ, ಎ ಎ ಐ ಈ ಥರದ್ದು. ಕಂಠೋಷ್ಟ್ಯಾಕ್ಷರಗಳು ಅಂತ, ಕಂಠದಲ್ಲಿ ಹುಟ್ಟಬೇಕು, ಕಂಠದಲ್ಲಿ ಹುಟ್ಟಬೇಕು, ತುಟಿಯ ಸಹಾಯ ಬೇಕು ಅದನ್ನು ಉಚ್ಚಾರ ಮಾಡೋದಕ್ಕೆ. ಉದಾಹರಣೆಗೆ ನೋಡಿ, ಓ ಓ ಅನ್ಬೇಕಾದ್ರೆ ಓ ಇಲ್ಲಿ ಧ್ವನಿ ಹುಟ್ಟುತ್ತೆ, ಓ ತುಟಿಯ ಮೂಲಕ ಅದು ರೂಪುಗೊಳ್ಳುತ್ತೆ. ನಾವು ತುಟಿಯನ್ನು ಓ ಇಂಗ್ಲೀಷಿನ ಓ ಥರ ಅಂದರೆ ಓವೆಲ್ ಥರ ಅಥವಾ ರೌಂಡ್ ವೃತ್ತದ ಥರ ಮಾಡಲಿಲ್ಲ ಅಂದರೆ ಅದು ಧ್ವನಿ ಬರೋದೇ ಇಲ್ಲ ಸರಿಯಾಗಿ ಅಲ್ವಾ. ನೋಡ್ರಿ, ಆ ಸೌಂಡ್ ಬೇರೆ ಆಕತಿ, ಹಿಂಗೆ ಮಾಡೋಕ್ಕೆ ಹೋದರೆ ಅಲ್ವಾ. ಓ ಅಂತ ಅನ್ಬೇಕಾದ್ರೆ ಓ ಥರ ಬರಲೇಬೇಕಿದು ಅಲ್ವಾ, ಇಂಗ್ಲೀಷಿನ ಓ ಥರ. ನೋಡಿ, ತುಟಿ ಮತ್ತು ಗಂಟಲು ಎರಡರ ಸಹಾಯದಿಂದನೂ ಹುಟ್ಟುವಂಥ ಅಕ್ಷರಗಳಿವು. ಓ ಓ ಆವ್ ನೋಡಿ, ಇದು ತುಟಿಯ ಸಹಾಯದಿಂದ ಹುಟ್ಟುವಂಥ ಅಕ್ಷರಗಳು. ಹಾಗೆ ಇವಕ್ಕೆ ಕಂಠ ಮತ್ತು ಓಷ್ಠ್ಯ, ಕಂಠೋಷ್ಠ್ಯ ಅಕ್ಷರಗಳು ಅಂತ ಕರಿತೀವಿ. ಮುಂದಿನ ಪರೀಕ್ಷೆಯಲ್ಲಿ ಈ ಥರದ ಪ್ರಶ್ನೆಗಳು ಕೇಳಬಹುದು. ಕಂಠೋಷ್ಠ್ಯ ಅಕ್ಷರಗಳು ಯಾವುವು ಅಂತ, ಓ ಓ ಆವು. ಹಾಗೆಯೇ ಕಂಠ ತಾಲವ್ಯ ಅಕ್ಷರಗಳು ಯಾವುವು ಅಂತಂದರೆ ಎ ಎ ಐ ಈ ಥರ ಹೇಳಕ್ಕೆ ಬರಬೇಕು. ಇನ್ನೊಂದಿದೆ ದಂತೋಷ್ಟ್ಯ, ದಂತದ ಅಂತ್ಯದಲ್ಲಿ ಹುಟ್ಟಬೇಕು ಅಕ್ಷರ, ತಟ್ಟಬೇಕು, ಮತ್ತು ಓಷ್ಠ್ಯದ ಸಹಾಯದಿಂದ ಅದು ರೂಪುಗೊಳ್ಳಬೇಕು. ಉದಾಹರಣೆಗೆ ರೂ ನೋಡಿ, ರೂ ಹುಟ್ಟೋದು ಈ ನಾಲಿಗೆ ದಂತದ ತುದಿಗೆ ತಳಕ್ಕೆ ಬಡಿತೈತಿ, ಅಲ್ಲಿಂದ ಬಂದಂಥ ಉಸಿರನ್ನು ರೂಪುಗೊಳಿಸ್ತೈತೆ ಅದು. ಓ ರೂ ಹೀಗಾಗುತ್ತೆ, ರೂ. ಹಾಗಾಗಿ ಇದು ದಂತ ಮತ್ತು ತುಟಿಯ ಸಹಾಯದಿಂದ ಹುಟ್ಟುವಂಥ ಏಕೈಕ ಅಕ್ಷರ. ಇದ್ರ ಮೇಲೆ ಸ್ವಲ್ಪ ಗಮನ ಇರಲಿ. ಇನ್ನೊಂದು ಥರದ ಪ್ರಶ್ನೆಗಳು ಏನು ಅಕ್ಷರಗಳಿದ್ದಾವೆ, ಓಷ್ಠ್ಯ ಸ್ವರಾಕ್ಷರಗಳು ಅಂತ, ಓಷ್ಠ್ಯದಲ್ಲಿ ಹುಟ್ಟುವಂಥ ಅಕ್ಷರಗಳು ಅಂತ. ಸಾಮಾನ್ಯವಾಗಿ ಓಷ್ಠ್ಯ ಅಕ್ಷರಗಳು ನಾವು ವ್ಯಂಜನದಲ್ಲಿ ನೋಡ್ತೀವಿ, ಓಷ್ಠ್ಯ ಅಲ್ವಾ, ಪ ಫ ಬ ಬ ಮ ಅಂತ. ಹಾಗಾದ್ರೆ ಸ್ವರಗಳು ಇದ್ದಾವ ಅಂದರೆ ಖಂಡಿತ ಊ ನೋಡ್ರಿ, ಊ ಇಲ್ಲಿ ಮಾತ್ರ ಉಸಿರು ಬಂದು ತಟ್ತಾ ಇದೆ, ಮತ್ತೆಲ್ಲೂ ಹುಟ್ಟೋದಿಲ್ಲ ಅಕ್ಷರ, ಊ ಊ ಆಗುತ್ತೆ ಹೀಗೆ. ಹಾಗೆ ಕಂಠ ಸ್ವರಾಕ್ಷರಗಳು ಅಂತ, ಕಂಠದಲ್ಲೇ ಹುಟ್ಟುವಂಥ ಸ್ವರಾಕ್ಷರಗಳು. ಇದರಲ್ಲಿ ಆ ಆ ಅಲ್ವಾ, ಹಾ ಇವೆಲ್ಲ ಕಂಠ ಸ್ವರಾಕ್ಷರ. ಮತ್ತು ಕಂಠ ವಿಸರ್ಗನೂ ಹೌದದು, ಹ ಥರ ಸೌಂಡ್ ಬರುತ್ತೆ. ಪೂರ್ಣ ಹ ಅಲ್ಲ, ಅದು ಹ ಥರ ಸೌಂಡ್ ಆಗುತ್ತೆ.
ಮತ್ತು ಹ ಅನ್ನೋ ವ್ಯಂಜನವೂ ಸಹಿತ ಕಂಠದಲ್ಲೇ ಹುಟ್ಟುತ್ತೆ. ಹ ನೋಡಿ ಇಲ್ಲಿ ಹುಟ್ಟುತ್ತೆ. ಹಾಗೆ ಇನ್ನೊಂದು ತಾಲವ್ಯ ಸ್ವರಾಕ್ಷರಗಳು ಅಂತ, ತಾಲಿನಲ್ಲಿ ಹುಟ್ಟುವಂಥ, ತಾಲು ಅಂದರೆ ಗಂಟಲಿನ ಸ್ವಲ್ಪ ಮೇಲ್ಭಾಗದಲ್ಲಿ ಹುಟ್ಟುವಂಥ ಅಕ್ಷರಗಳು. ಈ ಈ ನೋಡ್ರಿ ಎಲ್ಲಿ ಹುಟ್ಟುತ್ತಾ ಇದೆ, ಎಷ್ಟು ಚೆಂದಾಗಿ ಇದನ್ನು ಅಳವಡಿಸಿದಾರಲ್ವ. ಹಾಗಾಗಿ ಬಹಳ ವಿಶೇಷ ಅಕ್ಷರಗಳ ಉಗಮ ಸ್ಥಾನ ಅಥವಾ ಹುಟ್ಟುವ ಸ್ಥಳ. ಇನ್ನೊಂದು ತಾಲವ್ಯ ಅವರ್ಗೀಯ ವ್ಯಂಜನ, ಈ ಥರ ಪ್ರಶ್ನೆ ಕೇಳ್ಬೋದು. ತಾಲಿನ ಸಹಾಯದಿಂದ ಹುಟ್ಟುವಂಥ ಅವರ್ಗೀಯ ವ್ಯಂಜನ, ಇದರಲ್ಲಿ ಯ ಶ ನೋಡಿ ಇದು. ಇನ್ನೊಂದಿದೆ ದಂತ್ಯ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ, ಲ ಮತ್ತು ಸ, ಇವು ದಂತ್ಯ ಅವರ್ಗೀಯ ವ್ಯಂಜನಗಳು. ಇನ್ನೊಂದು ದಂತೋಷ್ಟ್ಯ ಅಕ್ಷರಗಳು, ದಂತದಲ್ಲಿ ಹುಟ್ಟಬೇಕು, ಓಷ್ಟ್ಯದಲ್ಲಿ ಕೊನೆ ಆಗಬೇಕು, ಆ ಥರದ ಅಕ್ಷರಗಳು. ವಾ ನೋಡಿ, ವಾ ಈ ಥರದ್ದು. ಓಕೆ, ಇವೆಲ್ಲವನ್ನು ನಾವು ಗಮನಿಸಿದಾಗ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದೀಗ. ಕಂಠೋಷ್ಟ್ಯ ಅಕ್ಷರಗಳು ಯಾವುವು ಅಂತ ಕೇಳಿದರೆ ಹೇಳ್ಬೋದು, ಓ ಓ ಆವು ಅಲ್ವಾ. ಹಾಗೆಯೇ ಮೂರ್ಧಾನ್ಯ ಅಕ್ಷರಗಳು ಯಾವುವು ಅಂತ ಕೇಳಿದರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಬರೇ ಮೂರ್ಧಾನ್ಯ ಅಕ್ಷರಗಳು ಕೇಳಿದರೆ ಟ ಟ ಡ ಢ ಣ. ಬರೀ ದಂತೋಷ್ಟ್ಯ ಅಕ್ಷರಗಳು ಅಂತ ಕೇಳಿದರೆ ದಂತ್ಯ ಮತ್ತು ಓಷ್ಟ್ಯ ಎರಡರ ಸಹಾಯದಿಂದ ಹುಟ್ಟುವಂಥವು. ಇದರಲ್ಲಿ ರು ಮತ್ತು ವಾ ಈ ಥರದ್ದು. ನಾಸಿಕಾಕ್ಷರಗಳು ಈಗಾಗೂ ಗೊತ್ತಾಗಿದೆ ನಮಗೆ, ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಞ ಞ ಣ ನ ಮ ಈ ಥರದ್ದು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ. ಹಾಗಾದರೆ ಇವು ಹುಟ್ಟುವ ಸ್ಥಳ ನಮಗೆ ಸರಿಯಾದ ಉತ್ತರ ಗೊತ್ತಾಯಿತು, ಞ ಞ ಣ ನ ಮ. ಓಕೆ, ಈಗ ಮತ್ತೊಂದು ಪ್ರಶ್ನೆ ನೋಡೋ ಮೂಲಕ ನಾವು ಇನ್ನೊಂದು ವಿಶೇಷವಾದಂಥ ಜ್ಞಾನ ಅಥವಾ ಅಕ್ಷರಗಳ ವಿಶೇಷವನ್ನು ಗಮನಿಸ್ತೀವಿ. ಇದು ಸಂಯುಕ್ತಾಕ್ಷರಗಳು ಅನ್ನುವಂಥದ್ದು, ಅಥವಾ ಅದನ್ನು ಒತ್ತಕ್ಷರಗಳು ಅಂತ ಕರಿತೀವಿ. ಈ ಒತ್ತಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳಲ್ಲಿ ಮತ್ತೆ ಎರಡು ವಿಧ, ಅದ್ರ ಬಗ್ಗೆ ವಿವರವಾಗಿ ಗಮನಿಸಬಹುದಾದರೆ ಈ ಪ್ರಶ್ನೆ ಏನನ್ನು ನಿರೀಕ್ಷಿಸ್ತಾ ಇದೆ ಅಂತ ಗಮನಿಸ್ರಿ. ಸೂರ್ಯ, ಸುಗ್ಗಿ, ವಸ್ತ್ರ, ಅಕ್ಕ, ಶಸ್ತ್ರ, ಹಬ್ಬ ಇವುಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರವನ್ನು ಬೇರ್ಪಡಿಸಿ ಕ್ರಮವಾಗಿ ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಎರಡು ಕಾನ್ಸೆಪ್ಟ್ ಇದೆ. ಒಂದು ಒತ್ತಕ್ಷರ ಗಮನಿಸಬೇಕು ಅಥವಾ ಸಂಯುಕ್ತಾಕ್ಷರ ಗಮನಿಸಬೇಕು, ಮತ್ತದು ಸಜಾತಿ ಒತ್ತಕ್ಷರ ಅಂತ ಗಮನಿಸಬೇಕು, ಮತ್ತದನ್ನು ಕ್ರಮವಾಗಿ ಬರಿಬೇಕು. ಇಷ್ಟು ಬರೆದ್ರೆ ನಮಗೆ ಒಂದು ಅಂಕ. ಹಾಗಿದ್ರೆ ಸರಿಯಾದ ಯಾವುದು ಅಂತ ಗುರುತಿಸಕ್ಕೆ ಹೋಗೋದಾದರೆ ನೋಡಿ, ಒಂದೇ ಆಪ್ಷನ್ ಇಲ್ಲದೆ ಶಸ್ತ್ರ, ಸುಗ್ಗಿ, ಸೂರ್ಯ ಅಂತ ಇದೆ ಅಲ್ವಾ. ಇನ್ನೊಂದು ವಸ್ತ್ರ, ಸೂರ್ಯ, ಶಸ್ತ್ರ ಅಂತ ಇದೆ. ಇನ್ನೊಂದಿದೆ ಸುಗ್ಗಿ, ಅಕ್ಕರ, ಹಬ್ಬ ಅಂತ ಇದೆ. ಇನ್ನೊಂದಿದೆ ಅಕ್ಕರ, ಸುಗ್ಗಿ, ವಸ್ತ್ರ ಅಂತ ಇದೆ. ಇದರಲ್ಲಿ ಯಾವುದು ಸರಿಯಾದ್ದು? ತುಂಬ ಸುಲಭ ಅಲ್ವಾ. ಇದರಲ್ಲಿ ಸರಿಯಾದ ಉತ್ತರ ಸುಗ್ಗಿ, ಅಕ್ಕರ, ಹಬ್ಬ ಅಂತ. ಹೆಂಗೆ ಸರಿ? ಹೆಂಗೆ ಸರಿ? ಇದರಲ್ಲಿ ಸಂಯುಕ್ತಾಕ್ಷರ ಅಂದರೆ ಒತ್ತಕ್ಷರ ಇರಬೇಕು, ಅದು ಸಜಾತಿ ಒತ್ತಕ್ಷರ ಆಗಬೇಕು. ಏನು ಸಜಾತಿ ಅಂದರೆ ತುಂಬ ಸುಲಭ, ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ನೋಡಿ, ಸಂಯುಕ್ತಾಕ್ಷರ ಅಂದರೆ ಏನು ಅಂತಂದರೆ ಎರಡು ವ್ಯಂಜನ ಅಥವಾ ಎರಡು ವ್ಯಂಜನಕ್ಕಿಂತ ಜಾಸ್ತಿ ವ್ಯಂಜನಗಳಿರಬೇಕು. ಅಂದರೆ ಕ ನಿಂದ ಳವರೆಗೂ ಇರುವಂಥ ಅಕ್ಷರಗಳನ್ನು 34 ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರಿತೀವಿ. ಒಂದು ವ್ಯಂಜನ ಒಂದು ಸ್ವರ ಇದ್ದರೆ ಅದು ಗುಣಿತಾಕ್ಷರ ಆಗುತ್ತೆ. ಒಂದಕ್ಕಿಂತ ಜಾಸ್ತಿ ವ್ಯಂಜನ ಅಂದರೆ 2 ವ್ಯಂಜನ ಅಥವಾ 3 ವ್ಯಂಜನ ಇದ್ದರೆ ಒಂದು ಸ್ವರ ಸೇರಿಕೊಂಡು ಅದು ಒಂದು ಪೂರ್ಣ ಅಕ್ಷರ ಆಗುತ್ತಲ್ಲ, ಅದನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡ್ತೀವಿ ನಾವು, ವ್ಯಂಜನ ಪ್ಲಸ್ ಸ್ವರ ಈಸ್ ಈಕ್ವಲ್ ಟು ಸಂಯುಕ್ತಾಕ್ಷರ. ಹಾಗಾದರೆ ವ್ಯಂಜನ ಕ ಪ್ಲಸ್ ಇನ್ನೊಂದು ಕ ಮತ್ತು ಒಂದು ಉ, ಕು ಅಂತ ಆಗುತ್ತೆ. ಉಕ್ಕು ಅಲ್ವಾ, ಉಕ್ಕು. ಹಾಗಿದ್ರೆ ಕು ಅನ್ನೋದಿದೆಯಲ್ಲ, ಅಲ್ಲಿ 2 ವ್ಯಂಜನಗಳಿದ್ದಾವೆ. ಅಲ್ಲಿ ಕಕ್ಕೆ ಕಾವತ್ತು ಬಂದಿದೆ. 2 ಒತ್ತಕ್ಷರಗಳು, ಕ ಪೂರ್ಣಾಕ್ಷರ, ಒಂದು ಕ ಒತ್ತಕ್ಷರ, ಇವರು ಒಂದೇ ಜಾತಿಗೆ ಸೇರಿದವೆ, ಕ ಜಾತಿಗೆ ಸೇರಿದವೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಇದ್ದೇವೆ, ತ್ರ ಅಂತ, ಪತ್ ಕರ್ತ ಅಂತ ಬರೀಬೇಕಪ್ಪ, ಕರ್ತ. ಈಗ ರ ಪ್ಲಸ್ ತ ಪ್ಲಸ್ ಆ ಸೃಷ್ಟಿಕರ್ತ ಅಂತ ಹೇಳಬೇಕು, ಕರ್ತ. ಹಾಗೆ ಇದರಲ್ಲಿ ರ್ತ ಆಗಬೇಕು. ತ ಆಗಬೇಕಾದ್ರೆ ತ ಮತ್ತು ರ ಒತ್ತು ಮತ್ತು ತ ಎರಡೂ ಸಹಿತ ಒಂದೇ ಅಕ್ಷರದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ. ಇವು ಎರಡು ಬೇರೆ ಬೇರೆ, ರಾನೇ ಬೇರೆ ತಾನೇ ಬೇರೆ, ಆದರೆ ಕ ಒಂದೇ. ಇಲ್ಲಿ 2 ವ್ಯಂಜನಗಳು ಬೇರೆ ಬೇರೆ ಅಲ್ವಾ. ಇದು ವಿಜಾತಿ ಇರಬಹುದಾ? ಖಂಡಿತ ವಿಜಾತಿ ಒತ್ತಕ್ಷರ ಇದೆ ಇದರಲ್ಲಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಉದಾಹರಣೆಗೆ ಪ್ರಶ್ನೆ ಅನ್ನೋ ಒಂದು ಪದ ಬರಿಬೇಕಾಗಿದೆ, ಪ್ರ ಬರಿತೇವೆ, ಪಾಕ್ಕೆ ರಾವತ್ತು, ಪ ಪ್ಲಸ್ ರ ಪ್ಲಸ್ ಆ, ಅಲ್ಲಿ 2 ವ್ಯಂಜನ ಇದೆ ಇದರಲ್ಲಿ, ಪ ವ್ಯಂಜನ ಮತ್ತು ರ ವ್ಯಂಜನ, ಇವೆರಡು ಸೇರಿ ಪ್ರ ಅಂತ ಆಗಿದೆ, ಪ್ರಶ್ನೆ ಅಂತ ಆಗುತ್ತೆ. ನೋಡಿ, ಇದರಲ್ಲಿ ಸಜಾತಿ ಒತ್ತಕ್ಷರ ನೋಡಿದ್ವಿ, ವಿಜಾತಿ ಒತ್ತಕ್ಷರ ನೋಡಿದ್ವಿ. ಹಂಗಾರೆ ಸಜಾತಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂದರೆ ಏನು ಅಂದರೆ ಅಲ್ಲಿ
ಗಕ್ಕೆ ಗಾವತ್ತೇ ಇರಬೇಕು, ಕಾಕ್ಕೆ ಕಾವತ್ತೇ ಇರಬೇಕು, ಬಾಕ್ಕೆ ಬಾವತ್ತೇ ಇರಬೇಕು ಅಂಥ ಪದ ಯಾವುದು? ಸುಗ್ಗಿ, ಅಕ್ಕರ, ಹಬ್ಬ ಈ ಥರದ್ದು. ವಿಜಾತಿ ಸಂಯುಕ್ತಾಕ್ಷರ ಅಂತಂದರೆ ಅಲ್ಲಿ ಸಾ ಇರುತ್ತೆ, ಕೆಳಗಡೆಗೆ ಒತ್ತಕ್ಷರ ತಾ ಇರ್ಬೋದು, ರಾ ಇರ್ಬೋದು. ಇನ್ನೊಂದು ಸೂರ್ಯ ಅಂತ ಇದೆ, ಸೂರ್ಯ ಅನ್ನೋದರಲ್ಲಿ ಯಾ ಇದೆ, ಅದಕ್ಕೆ ಒತ್ತಕ್ಷರ ಯಾ ಇಲ್ಲ, ಅಲ್ಲಿ ರ ಅನ್ನೋದು ಒತ್ತಕ್ಷರ ಇದೆ, ಅವ ಸೂರ್ಯ ಅಂತ ಆಗುತ್ತೆ. ಹಾಗೆ ಇನ್ನೊಂದು ಪದ ನೋಡ್ತಾ ಇದ್ದೀವಿ ನಾವು, ವಸ್ತ್ರ ಅಂತ ಇದೆ, ಸ್ತ್ರ ಅಂತ ಇದೆ, ಅಲ್ಲಿಗೆ ಸಾ ಇದೆ, ಸಾಕ್ಕೆ ಸಾ ಒತ್ತಕ್ಷರ ಇಲ್ಲ, ತಾ ಒತ್ತಕ್ಷರ ಇದೆ. ಅಷ್ಟೇ ಅಲ್ಲ, ಇನ್ನೊಂದು ರಾ ಒತ್ತಕ್ಷರ ಇದೆ. ಅಲ್ಲಿಗೆ ಸ್ತ್ರ ಅನ್ನೋದರಲ್ಲಿ ಸಾ ಅಕ್ಷರ ಇದೆ, ತಾ ಅಕ್ಷರ ಇದೆ, ರಾ ಅಕ್ಷರ ಇದೆ. ಇವು ಮೂರೂ ವ್ಯಂಜನಗಳು ಸೇರ್ಕೊಂಡ್ಬಿಟ್ಟು ಒಂದು ಅಕ್ಷರ ಆಗಿದೆ. ಇಂಥದನ್ನು ಸಹಿತ ವಿಜಾತಿ ಒತ್ತಕ್ಷರ ಅಂತ ಕರಿತೀವಿ. ನೋಡಿ, ಒಂದು ಗುಣಿತಾಕ್ಷರ ಅಂದರೆ ವ್ಯಂಜನ ಪ್ಲಸ್ ಸ್ವರ ಇಸ್ ಈಕ್ವಲ್ ಟು ಗುಣಿತಾಕ್ಷರ. ಅಂದರೆ ಕಾ ಪ್ಲಸ್ ಉ ಕು, ರಾ ಪ್ಲಸ್ ಇ ರೀ. ನೋಡಿ, ಇವನ್ನ ಗುಣಿತಾಕ್ಷರ ಅಂತ ಕರಿತೀವಿ. ಎರಡೆರಡು ವ್ಯಂಜನ ಬಂದರೆ ಅದನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಕರಿತೀವಿ. ಇದ್ರ ಬಗ್ಗೆ ಸ್ಪಷ್ಟ ಆಯ್ತು ಅಂತ ಅನ್ನಿಸ್ತೈತಿ ನನಗೆ. ಓಕೆ, ಹಾಗಿದ್ರೆ ನಾವು ಈಗ ಇನ್ನೊಂದು ಇದರ ಉತ್ತರವನ್ನು ನಾವು ಗಮನಿಸೋದಾದರೆ ನೋಡಿ ಹೀಗಿದೆ: ಸೂರ್ಯ, ಸುಗ್ಗಿ, ವಸ್ತ್ರ, ಅಕ್ಕರ, ಶಸ್ತ್ರ, ಹಬ್ಬ. ಇದರಲ್ಲಿ ಸರಿಯಾದ ಉತ್ತರ ಹಾಗಿದ್ರೆ ಸುಗ್ಗಿ, ಗೀಗೆ ಗಾವತ್ತಿದೆ, ಅಕ್ಕರ, ಕಾಕ್ಕೆ ಕಾವತ್ತಿದೆ, ಹಬ್ಬ, ಬಾಕ್ಕೆ ಬಾವತ್ತಿದೆ ಅಲ್ವಾ. ಇದನ್ನು ಸರಿಯಾದ ಕ್ರಮದಲ್ಲೇ ಬರಿಬೇಕು ಅಂತಂದಾಗ ನೋಡಿ, ಸೂರ್ಯ ವಿಜಾತಿ ಒತ್ತಕ್ಷರ, ಸುಗ್ಗಿ ಸಜಾತಿ ಒತ್ತಕ್ಷರ, ಅದು ಫಸ್ಟ್ ಒನ್. ವಸ್ತ್ರ ವಿಜಾತಿ ಒತ್ತಕ್ಷರ, ಅಕ್ಕರ ಸಜಾತಿ ಒತ್ತಕ್ಷರ, ಅದು ಸೆಕೆಂಡ್ ಒನ್. ಇನ್ನೊಂದು ಶಸ್ತ್ರ ವಿಜಾತಿ ಒತ್ತಕ್ಷರ, ಹಬ್ಬ ಸಜಾತಿ ಒತ್ತಕ್ಷರ, ಅದು ಥರ್ಡ್ ಒನ್. ಹೀಗೆ ಕ್ರಮವಾಗಿ ಜೋಡಿಸಿರುವಂಥದ್ದು ಮೂರನೇ ಆಪ್ಷನ್. ಸರಿಯಾದ ಉತ್ತರ 3 ಅಂತ ಬರೀಬೇಕಾಗುತ್ತೆ. ಓಕೆ, ಈಗ ಇನ್ನೊಂದು ಪ್ರಶ್ನೆ ಇದೆ: ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು. ಸ್ವರಗಳ ಸಹಾಯ ಇಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಯಾವ ಹಾಗಿದ್ರೆ? ಸ್ವರಾಶ್ರಯ ವರ್ಣಗಳು, ಉಚ್ಚಾರಣಾ ವರ್ಣಗಳು, ಅಥವಾ ಯೋಗವಾಹಗಳು ಮತ್ತು ಅನುನಾಸಿಕಗಳು ಅಂತ ಇದೆ. ನೋಡಿ, ಇದರಲ್ಲಿ ಯಾವುದು ಸರಿಯಾದ ಉತ್ತರ? ನೋಡಿ, ಸ್ವರಾಶ್ರಯ ವರ್ಣಗಳು ಅಂತ ಯಾವುದೂ ಇಲ್ಲ, ಉಚ್ಚಾರಣಾ ವರ್ಣಗಳು ಅಂತ ಇಲ್ಲ. ಅಂದರೆ ಅವು ಸ್ವರಾಶ್ರಯ ವರ್ಣಗಳು ಅಂತಾರೆ, ವ್ಯಂಜನಗಳೆಲ್ಲ ಸ್ವರಾಶ್ರಯದ ವರ್ಣಗಳು ಅಂತ ಕರಿತೀವಿ. ಅವು ಪೂರ್ಣವಾಗಿ ಉಚ್ಚಾರ ಆಗಬೇಕಾದ್ರೆ ವ್ಯಂಜನಗಳಿಗೆ ಇವು ಅರ್ಧ ಅಕ್ಷರಗಳು ವ್ಯಂಜನಗಳೆಲ್ಲವು, ಅದಕ್ಕೆ ಸ್ವರದ ಸಹಾಯ ಬೇಕೇ ಬೇಕು. ಇನ್ನೊಂದಿದೆ ಉಚ್ಚಾರಣಾ ವರ್ಣಗಳು ಅಂತ. ಉಚ್ಚಾರಣೆಗೆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವಂಥ ವರ್ಣಗಳು ಯಾವೆಲ್ಲವೂ ಸ್ವರಾಕ್ಷರಗಳು ಅಂತ ಕರಿತೀವಿ. ಇಲ್ಲಿ ಯೋಗವಾಹಗಳು ಮತ್ತು ಅನುನಾಸಿಕಗಳು ಅಂತ ಎರಡು ಆಪ್ಷನ್ ಕೊಟ್ಟಿದ್ದಾರೆ. ಸ್ವರಾಕ್ಷರಗಳ ಆಶ್ರಯವಿಲ್ಲದೆ, ಸ್ವರಾಕ್ಷರಗಳನ್ನು ಬಳಸದೆ ಉಚ್ಚಾರ ಆಗುವಂಥ ಅಕ್ಷರಗಳು ಯಾವಿಲ್ಲಿ ಅಂತಂದರೆ ಸಾಮಾನ್ಯವಾಗಿ ಗಮನಿಸ್ರಿ, ಇಲ್ಲಿ ಉಚ್ಚರಿಸಲಾಗದ ಅಕ್ಷರಗಳು ಯೋಗವಾಹಗಳು. ಯೋಗವಾಹಗಳಿಗೆ ಯಾವುದಾದ್ರೂ ಒಂದು ಅಕ್ಷರ ಆಶ್ರಯ ಬೇಕು. ಇಲ್ಲ ಹಿಂದರ ಅಕ್ಷರ ಇರಬೇಕು, ಇಲ್ಲ ಮುಂದರ ಅಕ್ಷರ ಇರಬೇಕು. ಪದದಲ್ಲಾದರೆ ಮುಂದಿನ ಅಕ್ಷರವನ್ನು ಆಶ್ರಯಿಸಿ ಉಚ್ಚರಿಸುತ್ತೆ, ಹಿಂದಿನ ಅಕ್ಷರ ಬಿಟ್ಟುಬಿಡುತ್ತೆ ಇದು ಅಲ್ವಾ. ಈಗ ಮುಂದಿನ ಅಕ್ಷರ ಇಲ್ಲಪ್ಪ, ಅವಾಗೇನು ಮಾಡಬೇಕು? ತುಂಬ ಸುಲಭ. ಅದಕ್ಕೆ ಸ್ವತಂತ್ರವಾದ ಧ್ವನಿ ಇಲ್ಲದೆ ಇರೋದರಿಂದ ಹಿಂದಿನ ಸ್ವರವನ್ನು ಆಶ್ರಯಿಸುತ್ತೆ ಇದು. ಆವಾಗ ಆ ಜೊತೆಗೆ ಅಮ್, ಕಾ ಇದ್ರೆ ಕಮ್ ಈ ಥರ ಆಗಿಬಿಡುತ್ತೆ, ಅದು ಇಮ್ ಈ ಥರ ಆಗಿಬಿಡುತ್ತೆ. ಆಮೇಲೆ ರಮ್, ಎಂ ಈ ಥರ ಅಕ್ಷರ ಆಗುತ್ತೆ. ಹಾಗಾಗಿ ಅಲ್ಲಿ ಏನನ್ನು ಗಮನಿಸಬೇಕು? ಮುಂದೆ ಅಕ್ಷರ ಇದ್ದರೆ ಹಿಂದಿನ ಅಕ್ಷರ ಬಿಟ್ಟುಬಿಡುತ್ತೆ, ಮುಂದೆ ಅಕ್ಷರ ಇಲ್ಲ ಅಂದರೆ ಹಿಂದಿನ ಅಕ್ಷರವನ್ನು ಸೇರಿಸ್ಕೊಂಡು ಉಚ್ಚಾರ ಮಾಡುತ್ತೆ. ಹಂಗೆ ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಅಂದರೆ ಯೋಗವಾಹಗಳು ಅಂತ ಬರೀಬೇಕಾಗುತ್ತೆ ನಾವು. ಇನ್ನೊಂದು ಪ್ರಶ್ನೆ ಇದೆ: ವ್ಯಂಜನಕ್ಕೆ ಸ್ವರ ಸೇರಿದರೆ ಡ್ಯಾಶ್. ವ್ಯಂಜನಕ್ಕೆ ಸ್ವರ ಸೇರಿದರೆ ಏನಾಗುತ್ತೆ? ಈಗಾಗಲೇ ಗೊತ್ತಾಗಿದೆ ನಮಗೆ. ವ್ಯಂಜನ ಪ್ಲಸ್ ಸ್ವರ ಇಸ್ ಈಕ್ವಲ್ ಟು ಡ್ಯಾಶ್ ಏನಾಗುತ್ತೆ ನೋಡಿ. ವ್ಯಂಜನಾಕ್ಷರ ಆಗುತ್ತಾ, ಗುಣಿತಾಕ್ಷರ ಆಗುತ್ತೋ, ವ್ಯಂಜನ ಸ್ವರಾಕ್ಷರ ಆಗುತ್ತೋ? ಯಾವುದೂ ಅಲ್ಲ ಸರಿಯಾದ ಉತ್ತರನೋ. ಈಗಾಗಲೇ ಗೊತ್ತು, ದೃಢ ಆಗಿಬಿಟ್ಟಿದೆ. ಭಾಳ ಸುಲಭದ ಪ್ರಶ್ನೆ. ಎಸ್, ಗುಣಿತಾಕ್ಷರ ಆಗುತ್ತೆ ಇಲ್ಲಿ. ಓಕೆ, ಇನ್ನೊಂದು ಥರದ ಪ್ರಶ್ನೆ ಇದೆ: ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಏನಾಗುತ್ತೆ ಅಂತ ಪ್ರಶ್ನೆ. ವ್ಯಂಜನಕ್ಕೆ ವ್ಯಂಜನ ಸೇರಬೇಕು. ವ್ಯಂಜನ ಪ್ಲಸ್ ವ್ಯಂಜನ, ವ್ಯಂಜನ ಆಗುತ್ತಾ, ಗುಣಿತಾಕ್ಷರ ಆಗುತ್ತಾ, ಸಂಯುಕ್ತಾಕ್ಷರ ಆಗುತ್ತಾ, ಅಥವಾ ಸಜಾತಿಯ ವ್ಯಂಜನ ಆಗ್ತದೋ? ಸಜಾತಿಯ ವ್ಯಂಜನ ಸಂಬಂಧನೇ ಇಲ್ಲ, ವ್ಯಂಜನೂ ಸಂಬಂಧ ಇಲ್ಲ. ಹಂಗಾರೆ ಗುಣಿತಾಕ್ಷರ ಇಲ್ಲ ಸಂಯುಕ್ತಾಕ್ಷರ ಆಗಿರಬೇಕು. ಹಂಗಾರೆ ಯಾವುದೇ ಇದರಲ್ಲಿ ಸಂಯುಕ್ತಾಕ್ಷರ. ಯಾಕೆ ಗುಣಿತಾಕ್ಷರ ಅಲ್ಲ? ಗಮನಕ್ಕಿಟ್ಕೊಳ್ಳಿ, ಗುಣಿತಾಕ್ಷರ ಅಂದರೆ ವ್ಯಂಜನ ಪ್ಲಸ್ ಸ್ವರ ಇರಬೇಕು, ಸಂಯುಕ್ತಾಕ್ಷರ ವ್ಯಂಜನ ಇರಬೇಕು. ಎರಡು ಸಂಯುಕ್ತ ಅಂದರೆ ಎರಡು ವ್ಯಂಜನ ಸೇರಿರಬೇಕು, ಇಷ್ಟೇ. ಆಯಿತಾ? ಇದು ಕ್ಲಿಯರ್. ಓಕೆ, ಇಷ್ಟು
ಸ್ವರಗಳಿಗೆ ಅಥವಾ ವರ್ಣಮಾಲೆಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಆಯಿತು. ಈಗ ಪದಗಳು ಮತ್ತು ಪದಗಳ ಅರ್ಥ ಮತ್ತು ಸಮಾನಾರ್ಥಕ ಪದಗಳಿಗೆ ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದಿಷ್ಟು ಸಾಮಾನ್ಯವಾಗಿರುವಂಥ ಅಂಶಗಳನ್ನು ಮಾತ್ರ ಇಲ್ಲಿ ಚರ್ಚೆ ಮಾಡ್ತೀನಿ ನಿಮಗೆ. ಆಮೇಲೆ ಇದರ ಮೇಲೆ ವಿಶೇಷವಾದಂಥ ತರಗತಿಗಳನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ನೋಡಿ, ಪದಗಳು, ಪದಗಳ ಅರ್ಥ ಮತ್ತು ಸಮಾನಾರ್ಥಕ ಪದಗಳ ಮೇಲೆ ಕ್ವಶನ್ ಇರುತ್ತೆ. ಉದಾಹರಣೆಗೆ ಅವಿಭಾಜ್ಯವಾದ ಸ್ವತಂತ್ರ ರೂಪಗಳೇ ಏನು? ಧ್ವನಿಗಳ ಅಥವಾ ವಾಕ್ಯಗಳ, ಪದಗಳು ಮತ್ತು ನಾಮಪದಗಳು. ಇದರಲ್ಲಿ ಅವಿಭಾಜ್ಯವಾದ ಸ್ವತಂತ್ರ ರೂಪಗಳಿಗೆ ನಾವೇನಂತ ಕರಿತೀವಿ? ಅವಿಭಾಜ್ಯವಾದ ಸ್ವತಂತ್ರ ರೂಪಗಳು. ಇದನ್ನು ಡಿವೈಡ್ ಮಾಡೋಕ್ಕೆ ಬಂದಿರಬಾರ್ದು, ವಿಂಗಡಿಸೋಕ್ಕೆ ಬಂದಿರಬಾರ್ದು. ಅಥವಾ ವಿಂಗಡಿಸಿದರೆ ಅದು ಬರೀ ಸಾಮಾನ್ಯವಾಗಿರುವಂಥ ಅಕ್ಷರ ಧ್ವನಿ ಆಗಿಬಿಡುತ್ತೆ. ಹಾಗಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಪದಗಳು. ಪದಗಳು ಅವಿಭಾಜ್ಯವಾದ ಸ್ವತಂತ್ರ ರೂಪಗಳು. ಇದರಲ್ಲಿ ವಿಂಗಡಿಸಿಬಿಟ್ರೆ ಬರೀ ಧ್ವನಿಗಳಾಗಿ ಅಥವಾ ಅಕ್ಷರಗಳಾಗಿ ಉಳಿದು ಬಿಡುತ್ತೆ. ಹಂಗೆ ಪದಗಳನ್ನು ನಾವು ಅವಿಭಾಜ್ಯವಾದ ಸ್ವತಂತ್ರ ರೂಪಗಳು ಅಂತ ಕರಿತೀವಿ. ಇನ್ನೊಂದಿದೆ, ವಚನ ಎಂದರೆ ಏನು ಅಂತ ಪ್ರಶ್ನೆ ಕೇಳ್ತಾರೆ ಸಾಮಾನ್ಯವಾಗಿ. ವಚನ ಅಂದರೆ ಏನು? ವಚನ ಅಂದರೆ ಏನು ಅಂತ ಬಹಳ ಈಸಿ ಅಲ್ವಾ? ನೋಡಿ, ನಿರ್ವಚನ ಅಂತಂದ, ವಚನ ನಿರ್ವಚನ ವಿರುದ್ಧ ಪದ ಇದು. ಇಲ್ಲಿ ವಚನ ಎಂದರೆ ಅಂತ ಅಷ್ಟೇ ಕೇಳಿದ್ದಾರೆ. ಹಾಗಿದ್ರೆ ಬಹುವಚನ ಅಂತಂದ, ಅದು ತಪ್ಪಲ್ವಾ? ಇನ್ನು ಮಾತು ಅಥವಾ ಏಕವಚನ ಅಂತೂ ಬರೋದಿಲ್ಲ. ಏಕವಚನ, ಬಹುವಚನ, ವಚನ ಅಂದರೆ ಏಕವಚನ ಬಹುವಚನದ ವಿಧಗಳನ್ನು ಕೇಳಿದ್ದಾರೆ. ವಚನ ಅಂದರೆ ಇಲ್ಲಿ ಆ ಅರ್ಥದಲ್ಲಿ ಕೇಳಿಲ್ಲ. ಹಾಗಾದರೆ ಇದರ ಸರಿಯಾದ ಉತ್ತರ ಏನಿರ್ಬೋದು? ಮಾತು. ವಚನ ಕೊಡು, ಭಾಷೆ ಕೊಡು ಅಂತೇವಲ್ಲ ನಾವು, ಮಾತು ಕೊಡು, ಇದೇ ವಚನ ಕೊಡೋದು ಅಂತ ಅರ್ಥ. ಹಾಗಾಗಿ ವಚನ ಅಂದರೆ ಮಾತು ಅಂತ ಅರ್ಥ ಆಗುತ್ತೆ. ಇನ್ನೊಂದು ಖಗ ಪದದ ಅರ್ಥ ತಿಳಿಸಿ ಅಂತ ಕೇಳಿದರೆ, ಖಗ ಮೃಗ, ಉರಗ, ಆಳಿಯೋ ಅಂತಂದು ಪ್ರಶ್ನೆ ಇದೆ. ನೋಡಿ, ಇಲ್ಲಿ ಇವರು ಗೋವಿಂದಪ್ಪಯ್ಯವರು ಬಹಳ ಚೆನ್ನಾಗಿ ಕನ್ನಡ ನಾಡನ್ನು ವರ್ಣನೆ ಮಾಡುವಾಗ ಈ ಪದವನ್ನು ಬಳಸ್ತಾರೆ. ಕನ್ನಡ ನಾಡು ಎಂಥದ್ದು ಅಂದರೆ ಇಲ್ಲಿ ಖಗ, ಮೃಗ, ಉರಗ, ಆಳಿ ಅಂತ ಪ್ರಶ್ನೆ ಹೇಳ್ತಾರೆ. ಖಗಗಳಿದ್ದಾವೆ, ಉರಗಗಳಿದ್ದಾವೆ, ಇಲ್ಲಿ ಮೃಗಗಳಿದ್ದಾವೆ ಅಂತ. ಅವುಗಳ ಆಳಿ, ಅವುಗಳ ಗುಂಪೇ ಇಲ್ಲಿದೆ ಅಂತ. ಏನಂಗಂದರೆ ಖಗ ಅಂದರೆ ಖ ಪ್ಲಸ್ ಗ ಅಂತ. ಖ ಅಂತಂದರೆ ಏನು? ಖ ಅಂದರೆ ಆಕಾಶ ಅಂತ ಅರ್ಥ. ಗ ಅಂದರೆ ಗತಿಸು, ಗಮಿಸು, ಚಲಿಸು ಅಂತ ಅರ್ಥ. ಹಂಗಾರೆ ಆಕಾಶದಲ್ಲಿ ಚಲಿಸುವಂಥದ್ದು ಏನಿರ್ಬೋದು? ನೋಡೋಣ, ಕತ್ತಿ ಸರಿನಾ? ಅಲ್ಲ. ಖಡ್ಗ ಅಂದರೆ ಕತ್ತಿ ಅಂತ ಅರ್ಥ ಆಗುತ್ತೆ. ನಮಗೆ ಖ ಮಾತ್ರ ಆ ಥರದ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಹಂಗಾಗಿ ನಾವು ಖಡ್ಗ ಏನೋ ಅನ್ನಂಗೆ ಹೋಗ್ಬಿಡ್ತೀವಿ ನಾವು. ಕತ್ತಿ ತಪ್ಪು ಉತ್ತರ. ಇನ್ನು ಪಕ್ಷಿ ಸರಿನಾ? ಏನು ಕೋಪ ಸರಿನಾ? ಅಥವಾ ಕೈ ಅನ್ನೋದು ಸರಿನಾ? ಸರಿಯಾದ ಉತ್ತರ ಯಾವುದಿರ್ಬೋದು ಗೊತ್ತಾಗುತ್ತೆ ನಿಮಗೆ? ಏನು? ಖ ಆಕಾಶ, ಗ ಗಮಿಸು, ಖಗ ಪಕ್ಷಿ, ಹಕ್ಕಿ ಅಂತ ಆಗುತ್ತೆ. ಓಕೆ, ಇನ್ನೊಂದು ಪ್ರಶ್ನೆ ಇದೆ, ಧುರ, ಇದರ ಅರ್ಥ ತಿಳಿಸಿ ಅಂತ ಕೇಳ್ತಾರೆ. ಧುರ ಏನು? ಧುರ ಅಂದರೆ ನೋಡಿ, ಧುರ ಅಂದರೆ ದೂರನ, ಯುದ್ಧನ, ದುಷ್ಟನ, ದುರುಳನ. ನೋಡಿ, ದುರ ಅಂದ ತಕ್ಷಣ ದುರಾಲೋಚನೆ, ದು ಅಷ್ಟೇ. ಅಂದರೆ ಮಹಾಪ್ರಾಣ ಅಲ್ಲ, ಅಲ್ಪ ಪ್ರಾಣದಲ್ಲಿ ದು ಬಂದರೆ ಕೆಟ್ಟದ್ದು ಅಂತ ಅರ್ಥ ಆಗುತ್ತೆ. ಇಲ್ಲಿ ಧೂ ಅಂತ ಮಹಾಪ್ರಾಣವನ್ನು ಬಳಸಿದ್ದಾರೆ, ಧೂರ ಅಂತ. ಏನಂಗಂದರೆ ಸ್ವಲ್ಪ ಕಷ್ಟದ ಪದ ಅಲ್ವಾ? ಅಂದ್ರೆ ಪದಗಳ ಅರ್ಥ ಗ್ಯಾರಂಟಿ ಒಂದು ಪದದ ಅರ್ಥವನ್ನು ಕೇಳ್ತಾರೆ ಯಾವುದರಲ್ಲಿ? ಈ ಪರೀಕ್ಷೆಯಲ್ಲಿ ಪದಗಳ ಅರ್ಥದ ಪಟ್ಟಿಯನ್ನು ಮಾಡ್ಕೋಬೇಕು. ಇದು 8, 9, 10ನೇ ತರಗತಿ ಮತ್ತು SLC, PUC ಮತ್ತು ಸೆಕೆಂಡ್ PUC ಇದರ ಪದಗಳ ಅರ್ಥವನ್ನು ಒಂದಿಷ್ಟು ಸಂಗ್ರಹಿಸಿ ಇದನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಹಾಗಾದರೆ ಧುರ ಅಂದರೆ ಯುದ್ಧ ಅಂತ ಅರ್ಥ, ದೂರ ಅಲ್ಲ. ದುಷ್ಟ ಅಂತ ಅರ್ಥ ಬರೋದಿಲ್ಲ, ದುರ್ ಅಂದರೆ ದುಷ್ಟ ಅಂತ ಆಗುತ್ತೆ. ಅಲ್ಪ ಪ್ರಾಣ ದುರ್ರಿದ್ರೆ, ಹಾಗಾಗಿ ಇಲ್ಲಿ ಧು ಮಹಾಪ್ರಾಣ ಬಳಸಿರೋದ್ರಿಂದ ಯುದ್ಧ ಅಂತ ಅರ್ಥ ಆಗುತ್ತೆ. ಓಕೆ, ಒಂದಿಷ್ಟು ಸಾಂಕೇತಿಕವಾಗಿ ನಾನು ದುರ್ ಅನ್ನೋದಕ್ಕೆ ಕೆಟ್ಟ ಅಂತ ಅರ್ಥ ಆಯಿತು. ನೋಡಿ, ಸಾಂಕೇತಿಕವಾಗಿ ನಾವು ಈವರೆಗೂ ಈ ಒಂದು ಏನು KPSCಯಲ್ಲಿ ಬರೆಸುವಂಥ ಗ್ರೂಪ್ C ಪರೀಕ್ಷೆಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಮತ್ತು ಅದರಲ್ಲಿರುವಂಥ ಏನು ಪರೀಕ್ಷಾಂಶಗಳನ್ನು ಕೇಳ್ತಾರೆ, ಇಲ್ಲಿರುವಂಥ ಪಠ್ಯಕ್ರಮ ಏನು, ಅದರ ಒಂದಿಷ್ಟು ಸಂಕ್ಷಿಪ್ತ ಪರಿಚಯನ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಆಧರಿಸಿ ಇನ್ನಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ಒಂದೆರಡು ಮಾದರಿ ಪ್ರಶ್ನೆಗಳನ್ನು ಇಟ್ಕೊಂಡು ಅದರ ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ. ಸದಾ ನಮ್ಮೊಟ್ಟಿಗಿರಿ. ನಮ್ಮ ಜೊತೆಗೆ ಇರಬೇಕು ಅಂತಂದರೆ ಸಾಧನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರುವಂಥ ಬೆಲ್ ಬಟನನ್ನು ಒತ್ತೋ ಮೂಲಕ ಈ ನಮ್ಮ ಜೊತೆಗೆ ಸದಾ ಇರಿ. ಇಲ್ಲಿ ಬರುವಂಥ ಹೊಸ ಹೊಸ ನಾವೀನ್ಯದ ಏನು ವಿಡಿಯೋಗಳು ನಿಮಗೆ ತಕ್ಷಣ ನೋಟಿಫೈಡ್ ಆಗ್ತವೆ. ಅದನ್ನು ಬಳಸ್ಕೊಂಡು ನಿಮ್ಮ ಶ್ರೇಯಸ್ಸನ್ನು ಹೆಚ್ಚಿಸ್ಕೊಂಡು ಬರುವಂಥ ಪರೀಕ್ಷೆಗಳಲ್ಲಿ ಉತ್ತಮ ಅಂಕವನ್ನು ಪಡೀರಿ ಅನ್ನೋ ಆಶಯದೊಂದಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.